ಬಿಡದಿ ಟೌನ್ಶಿಪ್ ಅನ್ನ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಎನ್ನುವಂತ ಸೂಚನೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಬರೋಬ್ಬರಿ 7,481 ಎಕರೆ, ಹೆಚ್ಚು ಕಡಿಮೆ 7,500 ಎಕರೆ ಜಮೀನನ್ನ ಒಟ್ಟು 9 ಗ್ರಾಮಗಳ ಒಳಗೊಂಡಂತೆ ಅಲ್ಲಿನ 9 ಗ್ರಾಮಗಳನ್ನು ಕೂಡ ಸರ್ಕಾರದ ಅಧೀನಕ್ಕೆ ತೆಗೆದುಕೊಳ್ಳುವಂತ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ. ಇದರಿಂದ ಬರೋಬ್ಬರಿ 20,000 ಕೋಟಿ ಹೂಡಿಕೆ ಮಾಡಿ ಅಲ್ಲಿ ಟೌನ್ಶಿಪ್ ಅನ್ನು ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಈಗಿನ ಸರ್ಕಾರದ ಮೂಲ ಉದ್ದೇಶ ಆಗಿದೆ. ಆದರೆ ಅಲ್ಲಿನ ರೈತರು ಯಾವುದೇ ಕಾರಣಕ್ಕೂ ಕೂಡ ನಾವು ನಮ್ಮ ಜಮೀನುಗಳನ್ನು ಕೈ ಬಿಡೋದಿಲ್ಲ, ಕೊಡೋದಿಲ್ಲ, ನೀವು 2,30,00,000 ಅಲ್ಲ ಸ್ವಾಮಿ, 200 ಕೋಟಿ ಕೊಟ್ಟರು ನಾವು ನಮ್ಮ ಜಮೀನನ್ನು ಕೊಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲಿ ಹಠಕ್ಕೆ ಬಿದ್ದಿರುವಂಥದ್ದು. ಸತತ 400-450 ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಿಡುವಂಥ ಕೆಲಸ ಆಗ್ತಾಯಿದೆ ಅಲ್ಲಿನ ರೈತರು. ಕೆಲವೊಂದು ಜನರು, ಬೆರಳೆಣಿಕೆ ಎಷ್ಟು ಜನರು ನಾವು ಜಮೀನನ್ನು ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆ ಕೊಡ್ತಿರುವಂಥದ್ದು ಒಂದು ಕಡೆ. ಆದರೆ 99% ಜನ ಯಾವುದೇ ಕಾರಣಕ್ಕೂ ಕೂಡ ನಾವು ಜಮೀನನ್ನು ಕೊಡೋದಿಲ್ಲ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಆಟಕ್ಕೆ ಬಿದ್ದಿದ್ದಾರೆ. ಇದೇ ಒಂದು ವಿಚಾರವಾಗಿ ಇದೀಗ ಅದೇ ಟೌನ್ಶಿಪ್ಪನ್ನು ಉತ್ತರ ಕರ್ನಾಟಕಕ್ಕೆ ತರಲಿ ಸ್ವಾಮಿ, ನಾವು ನಮ್ಮ ಜಮೀನುಗಳನ್ನು ಕೊಡ್ತೇವೆ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಅಲ್ಲಿನ ಜನ ಹೇಳ್ತಾ ಇದ್ದಾರೆ. ಅದೇ ಒಂದು ವಿಚಾರವನ್ನು ಎತ್ಕೊಂಡು, ಒಟ್ಟು 2 ವಿಚಾರವನ್ನು ಎತ್ಕೊಂಡು ಇವತ್ತು ನಾನು ಬೆಂಗಳೂರಿನಲ್ಲಿರುವಂಥ ಜನರನ್ನು ಕೇಳ್ತಾ ಹೋಗ್ತಾನೆ. ಬೆಂಗಳೂರಿನ ಜನರು ಬೆಂಗಳೂರಿನ ಪಕ್ಕದಲ್ಲಿರುವಂಥ ಬಿಡದಿ ಟೌನ್ಶಿಪ್ ಬೇಕಾ ಅಥವಾ ಉತ್ತರ ಕರ್ನಾಟಕಕ್ಕೆ ತೆಗೆದುಕೊಂಡು ಹೋಗ್ಲಿ ಎನ್ನುವಂಥದ್ದು ಬೇಕಾ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಬನ್ನಿ ಅವರು ಏನು ಹೇಳ್ತಾರೆ ನೋಡ್ತಾ ಹೋಗೋಣ. ಸರ್ಕಾರ ದುಡ್ಡು ಕೊಡ್ತೀನಿ ಅಂತ ಹೇಳುತ್ತೆ, ದುಡ್ಡು ಕೊಟ್ರು ಎಷ್ಟು ದಿವಸ ಇರುತ್ತೆ? ದುಡ್ಡು ಸ್ವಲ್ಪ ದಿವಸ ಇರುತ್ತೆ. ಏನು ಸರ್ಕಾರ ಏನು ಕೊಟ್ಟಿಲ್ವಲ್ಲ ಜಮೀನ? ಅವ್ರು ನಮ್ಮ ತಂದೆ ತಾತಿ ಅವ್ರ ಕಾಲದಿಂದ ಬಂದಿರೋದು. ಇವಾಗ ಕಿತ್ಕೋತೀವಿ ಅಂತಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು? ಅಲ್ಲ, 2,30,00,000 ಸಾಕ ಅಂತೇಳಿ ಸಾಕಂತಲ್ಲ ಸರ್. ಇವಾಗ 2 ಕೋಟಿನೇ ಜಮೀನ್ ಕೊಡ್ತೀವಿ, ಬೇರೆ ಕಡೆ ಜಮೀನ್ ಕೊಡ್ಸಿ, ಅದೇ ಫಲವತ್ತಾದ ಜಮೀನ ಕೊಡ್ಸಿ ಮತ್ತೆ ರೈತರಿಗೆ ನೋಡೋಣ. ಆಗತ್ತಾ ಸರ್ಕಾರಕ್ಕೆ? ಆಗತ್ತೆ ಅಂದ್ರೆ ಜಮೀನ್ ದುಡ್ಡು ತಗೋತಾರೆ. ಬಿಡದಿಲ್ಲ, ಇವ್ರು ಬೆಂಗಳೂರೇ ಅಭಿವೃದ್ಧಿ ಗೊಳಿಸುವಂತ ಕೆಲಸ ಮಾಡ್ತಾರೆ ಹೊರತು ಉತ್ತರ ಕರ್ನಾಟಕ ಪಾಪ ನರಕ ಆ ಕಡೆ ಬೆಂಗಳೂರು ಪಕ್ಕನೇ ಆಗ್ಬೇಕಾ? ಬೇರೆ ಕಡೆ ಮಾಡ್ಲಿ ಬಿಡಿ, ನೀವು ಉತ್ತರ ಕನ್ನಡದಲ್ಲಿ ಮಾಡ್ಲಿ, ಉತ್ತರ ಕರ್ನಾಟಕ ಆ ಕಡೆ ಎಲ್ಲರೂ ಮಾಡ್ಲಿ. ಬೇರೆ ಕಡೆ ಉತ್ತರ ಕನ್ನಡ, ರಾಯಚೂರು, ಗುಲ್ಬರ್ಗ ಅವೆಲ್ಲ ಇನ್ನೂ ಮುಂದೆನೆ ಬಂದಿಲ್ಲ, ಹಿಂದುಳಿದಂತ ಇದೆ. ಈ ಎಲ್ಲಿ ಫಲವತ್ತಾಗಿದೆ ಅಲ್ಲೇನೆ ಬೇಕು ಅಂತಂದ್ರೆ ಅದ್ ಹೆಂಗಾಗುತ್ತೆ? ಅದು ಸರ್ಕಾರ ಇದನ್ನ ಕೈ ಬಿಡ್ಬೇಕಂತ ನಾನು ಕೇಳ್ಕೊತೀನಿ. ಶಿವಕುಮಾರ್ ಮೊಂಡಕ್ ಬಿದ್ದಿದ್ರ ಅಂತ ಈ ವಿಚಾರದಲ್ಲಿ ಸರ್ಕಾರ ಅವರು ಅಧಿಕಾರಿಗಳು ಏನ್ ಸರ್, ಅವರು ರಾಜಕಾರಣಿಗಳು ಅವ್ರದ್ ನೋಡ್ಕೋತಾರೆ, ಅವ್ರು ಇದ್ ಮಾಡಕ್ಕೆ ನೋಡ್ಕೊಂತಾರೆ. ಆದ್ರೂ ರೈತರ ಜಮೀನ್ ಕಿತ್ಕೊಳ್ಳೋದು ಮೋಸ ಅಂತ ನಾನು ಹೇಳ್ತೀನಿ. ಅಲ್ಲ, ಈ ಟೌನ್ಶಿಪ್ ಅನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ದೂರದಲ್ಲೆಲ್ಲ ಹಾಕಿದ್ರೆ ಬೆಂಗಳೂರ ಟ್ರಾಫಿಕ್ ಕಮ್ಮಿ ಆಗುತ್ತೆ, ಜನ ಕಮ್ಮಿ ಆಗುತ್ತೆ. ಸರ್, ಮೆಟ್ರೋ ಮಾಡ್ತಾ ಇದಾರೆ, ರೈಲ್ವೆ ಮಾಡ್ತಾ ಇದಾರೆ. ಮೆಟ್ರೋ ಏನಾದ್ರು ಟ್ರಾಫಿಕ್ ಕಮ್ಮಿ ಆಗಿದ್ಯಾ? ಇವಾಗ ನಾನು ಆಟೋ ಓಡಿಸ್ತಾ ಇದ್ದೀನಿ, ಇಡೀ ಬೆಂಗಳೂರೆಲ್ಲ ಸುತ್ತಾ ಇದ್ದೀನಿ. 200 ರೂಪಾಯಿ ಮಾಡಕ್ಕೆ 1 ಅವರ್ 1/4 ಅವರ್ ನಾನು ಹೋಯ್ತಾ ಇದ್ದೀನಿ. ಅಲ್ಲಿ ಟೌನ್ಶಿಪ್ ಮಾಡಿ ಅದನ್ನ ಚೇಂಜ್ ಮಾಡಿದ್ರು ಅಲ್ಲೂ ಅದೇ ಟ್ರಾಫಿಕ್ ಬರುತ್ತೆ. ಟ್ರಾಫಿಕ್ ಅಂತೂ ಕಮ್ಮಿ ಆಗಲ್ಲ. ಮೆಟ್ರೋ ಅಲ್ಲ, ಇನ್ನು ಯಾವ ಟೌನ್ಶಿಪ್ ಮಾಡಿದ್ರು ಆಗಲ್ಲ. ಬಟ್ ಜೀವನ ಹಾಳಾಗೋದು ರೈತರದು. ನಾನು ರೈತನೇ, ನಮ್ದು ರೈತ ಮೈಸೂರು ಕಡೆನೆ, ಮೈಸೂರು ಕಡೆಯಿಂದ ಈ ಕಡೆ ಬಂದಿದೀವಿ ಅಷ್ಟೇ. ನಾವು ರೈತರೇ, ಆದ್ರೂ ರೈತರ ಜಮೀನ್ ಕಿತ್ಕೊಳ್ಳೋದು ಮೋಸ ಅನಿಸ್ತದೆ. ರಾಜಕಾರಣಿಗಳು ಬೇರೆ ವ್ಯವಸ್ಥೆ ಮಾಡ್ಕೋಬೇಕು ಅದಕ್ಕೆ. ಏನ್ ಹೇಳಿ, ರಾಜಕಾರಣಿಗಳು ದುಡ್ಡು ಕೊಡ್ತಾರೆ. ಈಗ ನಾನು ಓದಿದೀನಿ ಅದನ್ನ, 2,70,00,000 ಗಂಟ ಕೊಡ್ತೀವಿ. 3 ಕೋಟಿನೇ ಕೊಡ್ಲಿ ಅವರು. 3 ಕೋಟಿ ಎಷ್ಟು ದಿವಸ ಇರುತ್ತೆ? 1 ವರ್ಷ 2 ವರ್ಷ. ಅವ್ರ ತಲೆಗೆ ನಮ್ ತಲೆಗೆ ಆಗುತ್ತೆ, ನಮ್ಮ ಮಕ್ಳ ತಲೆಗೆ ದುಡ್ಡಿರಲ್ಲ. ಅದೇ ನಮ್ಮ ಮಕ್ಳ ತಲೆಗೆ ಜಮೀನ್ ಇರುತ್ತೆ. ನಂಬ್ತಿರೋ ನಿಜಾನ ಸುಳ್ಳೋಣ? ಈಗ ನಮ್ಮ ಅಪ್ಪ ನಮ್ಮ ಅಪ್ಪ 10 ತಲೆಮಾರುಗಳಿಂದ ಜಮೀನ್ ಅಲ್ಲೇ ಅವೆ. ದುಡ್ಡಿರುತ್ತಾ? ನಮ್ ತಲೆಗಿರುತ್ತೆ, ನಮ್ಮ ಮಕ್ಳ ತಲೆಗೆ ದುಡ್ಡು ಆಗೋಯ್ತು. 2-3 ಕೋಟಿ ಮುಗೀತು ಅಂದ್ರೆ ಇನ್ ಮುಂದೆ ಬರೋ ನಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಲ್ವಾ? ಅದಕ್ಕೆ ಅದ್ರ ಪರ್ಯಾಯ ಬಿಟ್ಟು ಬೇರೆ ವ್ಯವಸ್ಥೆ ಮಾಡ್ಕೊಂಡ್ರೆ ಗೌರ್ಮೆಂಟ್ಗೆ ಒಳ್ಳೇದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಲ್ಲ, ಅಲ್ಲಿನ ರೈತರ ಜೀವನ ಹಂಗಾದ್ರೆ ನರಕ ಅನುಭವಿಸುವಂತ ಕೆಲಸ. ಅದೇ ಸರ್, ಕರೆಕ್ಟ್. ದುಡ್ಡನ್ನ ಅಪ್ಸೆಟ್ ಮಾಡ್ಕೊಂಡ್ರೆ ಅದೇ ಒಂದು ಮಕ್ಳು ನಾವ್ ತಿಂತೀವಿ, ನಮ್ಮ ಮಕ್ಳು ತಿಂತಾರೆ. ಇನ್ನು 2ನೇ ಮಕ್ಳಿಗೆ ಮೋಸ ಆಗುತ್ತೆ. ಇರಲ್ಲ ದುಡ್ಡು. ಸರ್ಕಾರ ಹಿಂದೆ ಸರಿಯುತ್ತಾ? ಸರಿಬೇಕು ಅಂತೀನಿ. ಹೋರಾಟ ಏನ್ ಸರ್, ಹೋರಾಟ ಅವರೇ ಮಾಡಿಸ್ತಾರೆ. ರಾಜಕೀಯದವ್ರಿಗೆ ಹೋರಾಟ ಮಾಡಿಸೋದೊಂದು ದೊಡ್ಡದ? ದುಡ್ಡು ಕೊಟ್ಟು ಕರ್ಕೊಬತ್ತಾರೆ, ಹೋರಾಟ ಮಾಡಿಸ್ತಾರೆ, ಹೊಸಿ ರೈತರಿಗೆ ದುಡ್ಡು ಕೊಡ್ತಾರೆ. ನಾವೇ ಕೊಟ್ಬಿಡ್ತಾ ಇದೀವಿ ಅಂತ ಹೇಳಿಸ್ತಾ ಇದಾರಲ್ಲ, ನಾವು ಕೊಡಕ್ ರೆಡಿ ಇದೀವಿ, ಇದ್ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳ್ತಾ ಇದಾರಲ್ಲ, ಅದೆಲ್ಲ ಮೋಸನೇ. ಒಟ್ನಲ್ಲಿ ಯಾರಿಗೆ ಇದಾದ್ರೂ ರೈತರಿಗೆ ಮೋಸ ಆಗುತ್ತೆ. ಈಗ ನಾನು ಆ ಟೌನ್ಶಿಪ್ ನಾನು ಅಲ್ಲಿ ಹೋಗಿ ನೋಡಿಲ್ಲ. ಅಲ್ಲಿ ಏನಪ್ಪಾ ಅಂತಂದ್ರೆ ಟಿವಿಗಳಲ್ಲೇ ನೋಡ್ತೀವಲ್ಲ, ಇದ್ರಲ್ಲೆಲ್ಲವಾ ಎಂತ ಜಮೀನು, ಬರೀ ಅಡಿಕೆ ತೋಟ, ತೆಂಗಿನ ತೋಟ, ಬರೀ ಈ ತರದ್ದೇ ಇದೆ. ಅಲ್ಲಿ ಆಮೇಲೆ ಬಿಡದಿ ಆ ಕಡೆ ಎಲ್ಲ ಎನಿ ನೀರಾವರಿ,
ಆ ತರದ್ದೆಲ್ಲ ಆ ತರ ಜಮೀನ ಯಾರು ಎಂತ ಬಡತನ ಇದ್ರೂನು ರೈತರು ಜಮೀನ್ ಕೊಳ್ಕೊಳಕ್ ಇಷ್ಟಪಡಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಕೆಲವು ದಿನಗಳಿಂದ ಬರಡು ಭೂಮಿ ಅಂತ ಜಾಗಗಳೆಲ್ಲ. ಸರ್ ಅವ್ರು ಏನ್ ಅಲ್ಲಿ ಹೋಗಿ ನೋಡಿ ಹೇಳ್ಬೇಕು ಬರಡು ಭೂಮಿ ಅಂತ. ಇದು ಬರಡು ಭೂಮಿಯನ್ನು ಇಲ್ಲೇನು ಬೆಳೆಯಲ್ಲ, ಹೊಡೆದಾಕಿ ಬೇಕಾರೆ ಇಲ್ಲಿ ರೋಡು ಬೇರೆ ಇಲ್ಲಿ ಬೇರೆ ಕಡೆ ಚೇಂಜ್ ಮಾಡಿ ಇಲ್ಲೇನ್ ಯಾರು ಬೆಳಿತಾ ಇದಾರ? ಬೆಂಗಳೂರಲ್ಲಿ ಯಾರು ಬೆಳಿತಾ ಇಲ್ಲ. ಇದು ಬರಡು ಭೂಮಿ, ಏನು ಬೆಳೆಯಲ್ಲ, ನಾವು ಮಾಡ್ಕೋತೀವಿ ಅಂದ್ರೆ ಇದು ಓಕೆ. ಅಲ್ಲಿ ಕಂಡಂಗೆನೆ ಅಡಿಕೆ ತೋಟ ತೋರಿಸ್ತಾರೆ, ತೆಂಗಿನ ತೋಟ ತೋರಿಸ್ತಾರೆ, ರಾಗಿ ಬೆಳೆಯೋದು, ಕಬ್ಬು ಬೆಳೆಯೋದು, ಪ್ರತಿಯೊಂದು ಹಸೂರು ತರ ರೇಷ್ಮೆ ನಾಡು ಸಾಲಕ್ಕೆ ಹಸೂರು ಭೂಮಿ ಎದ್ದು ಕಾಣುತ್ತೆ. ಅದನ್ನ ಬರಡು ಭೂಮಿ ಅಂದ್ರೆ ಅವರು ಯಾವ ಬಾಯಿಲಿ ಹೇಳ್ತಾರಂತ ನನ್ಗೆ ಅರ್ಥ ಆಗಲ್ಲ. ಅದೆಲ್ಲ ರಾಜಕೀಯದವ್ರದ್ದು ಪ್ರೀ ಪ್ಲಾನ್ ಅಂತ ಎಲ್ಲ ಜನಗಳಿಗೂ ಗೊತ್ತು. ಆದ್ರೂ ಮೋಸ ಮಾಡ್ತಾ ಇದಾರೆ. ಕಾದ್ ನೋಡ್ಬೇಕು ರೈತರು ಏನ್ ಮಾಡ್ತಾರೆ ಅಂತ. ಬೆಂಗಳೂರಲ್ಲಿ ಕಟ್ಟೋದಕ್ಕೆ ಇನ್ನ ಸುಮಾರು ಲಕ್ಷಾಂತರ ಜಾಗಗಳಿದೆ. ಯಾವುದು ಗೌರ್ಮೆಂಟಿಗೆ ಸಂಬಂಧಪಟ್ಟಂತದ್ದು ಗೋಮಾಳ ಜಾಗಗಳು ಬೆಂಗಳೂರಿನಲ್ಲಿ ಹಲವಾರು ಜಾಗ ಇದೆ. ನಾನ್ ಕಂಡ ಮಟ್ಟಿಗೆ ಎಷ್ಟೆಷ್ಟು ಎಕರೆಗಟ್ಟೆ ಕೊಳಿತಾ ಬಿದ್ದಿದೆ. ಅದನ್ನೆಲ್ಲ ನಿಂಗಿ ನೀರು ಕುಡಿತಾ ಇದ್ದಾರೆ. ಹಾಗೆ ಈಗ ಇರ್ತಕ್ಕಂಥ ರಾಜಕಾರಣಿಗಳು, ಈಗ ಇರ್ತಕ್ಕಂಥ MLAಗಳು, ನಂಬರ್ಗಳು, ರಾಜಕೀಯ ವ್ಯಕ್ತಿ ಸಹೋದರಗಳು ಸಿಕ್ಕಾಬಟ್ಟೆ ನುಂಗಿ ನೀರು ಕುಡಿತಾ ಇದ್ದಾರೆ. ಯಾವುದು ಈ ನಮ್ಮ ಗೋಮಾಳ ಜಾಗನ, ಆ ಜಾಗನ ಅಲ್ಲಿ ಹೋಗಿ ನಮ್ಮ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡೋ ಬದಲು ಅದನ್ನ ಕ್ಲೀನ್ ಸಿಟಿ ಮಾಡೋ ಬದಲು ಈ ಬೆಂಗಳೂರಲ್ಲಿ ಇರ್ತಕ್ಕಂಥ ಇದನ್ನೇ ಕ್ಲೀನಾಗಿ ಮಾಡಿ ನಮಗೆ ಒಳ್ಳೆ ಸೌಕರ್ಯ ಕೊಟ್ಟರೆ ಇಲ್ಲೇ ಐತೆ. ಇನ್ನು ಅದನ್ನ ಹೋಗಿ ಸಾವಿರಾರು ಲಕ್ಷಾಂತರ ಜೀವ ಬೆಳೀತಕ್ಕಂಥ ಪಕ್ಷಿಗಳ ಜೀವನ ಏನು, ಮತ್ತೆ ಲಕ್ಷಾಂತರ ರೈತರು ಜೀವನ ಕೊಟ್ಕೊಂಡು ಬದುಕುಗಳನ್ನ ಕಟ್ಕೊಂಡು ತರಕಾರಿ ಬೆಳೀತಾ ಇದ್ದಾರೆ, ಭತ್ತ ಬೆಳೀತಾ ಇದ್ದಾರೆ, ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಲೀಟರ್ ಹಾಲನ್ನ ಸಪ್ಲೈ ಮಾಡ್ತಾ ಇದ್ದಾರೆ. ಇವತ್ತು ನಾವು ಬೆಂಗಳೂರಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ಆ ರೈತರುಗಳೇ ಕಾರಣ. ಉದಾಹರಣೆ ಬಂದು ಅವ್ರು ಕೊಡ್ತಕ್ಕಂಥ ಅಂಶಗಳು ನಮ್ಗೆ. ರೈತರು ಇಲ್ಲ ಅಂದ್ರೆ ನಾವ್ ಎಲ್ಲಿ ಬೆಳಿತೀವಿ? ಈಗ ನಾವು ಹೋಗ್ಬಿಟ್ಟು ಎಕ್ಸಾಂಪಲ್, ಈಗ ನಾವು ಸೂಟು ಬೂಟ್ ಹಾಕೊಂಡು ಸಿಟಿನಲ್ಲಿ ಓಡಾಡ್ತೀವಿ, ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದೀವಿ. ಈ ಜೀವನ ಮಾಡೋದಕ್ಕೆ ದುಡ್ಡೆಲ್ಲ ಮುಖ್ಯ, ಆ ರೈತರು ಕೊಡ್ತಂತ ಅನ್ನ ಮುಖ್ಯ. ಮೊದಲನೇದಾಗಿ ನನ್ನ ಸಪೋರ್ಟ್ ರೈತರಿಗೆ ಇದೆ. ಇವತ್ತಲ್ಲ, ನಾನು ಕೂಡ ರೈತರು ಯಾವುದೇ ಕ್ಷಣದಲ್ಲಿ ಕರೆ ಕೊಟ್ಟರು ಖಂಡಿತ ನಾನು ಬೆಂಗಳೂರು ಅಂತ ಇಷ್ಟಪಡಲ್ಲ. ರೈತರ ಜೊತೆ ಹೋಗಿ ನಾನು ನಿಂತ್ಕೊಂಡು ಅವ್ರಿಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ನಾನು ಮಾಡೇ ಮಾಡ್ತೀನಿ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಅದು ಯಾವುದೇ ಕಾರಣಕ್ಕೂ ಕೂಡ ಬೆಳೆಗಳನ್ನ ಬೆಳೆಯುವಂತ ಭೂಮಿ ಅಲ್ಲ, ಬರಡು ಭೂಮಿ. ನಾಚಿಗೇಡು ಕಂಡ್ರಿ, ಯಾಕ್ರಿ ಅವನೇ ಮಾತುಗಳನ್ನ ಕೊಡಬಾರ್ದು. ಅವರು ನಿಜವಾಗ್ಲೂ ನಿಷ್ಠಾವಂತ ಅಧಿಕಾರಿ ಆಗಿದ್ರೆ ಬಂದು ನಮ್ಮ ಬಿಡದಿನಲ್ಲಿ ನಾನು ನೋಡ್ತಾ ಇದ್ದೀನಿ. ಜಸ್ಟ್ ಗೂಗಲ್ ಮ್ಯಾಪ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಪರಿಸರ ನಾನು ಇಲ್ಲೇ ಈ ಕೂತಿದ್ದ ಜಾಗದಲ್ಲೇ ನೋಡಕ್ಕಂಥದ್ದು. ಎಂತ ವಾತಾವರಣ ಇದೆ, ಎಂತ ಪ್ರಕೃತಿ ಇದೆ, ಎಂತ ಒಳ್ಳೆ ನೀರು ಕೊಡಕ್ಕಾಗಿಲ್ಲ. ಬೆಂಗಳೂರಿನಿಂದ ಬರ್ತಕ್ಕಂಥ ಚರಂಡಿ ನೀರನ್ನ ನಾವು ಅದನ್ನ ಫಿಲ್ಟರ್ ಮಾಡ್ಕೊಂಡು ಬೆಳೆ ಬೆಳೀತಕ್ಕಂಥ ಕೆಲಸ ಮಾಡ್ತಾ ಇದೀವಿ. ಉಳ್ದಂತ ನೀರು ಸಾಕಾಗಿಲ್ಲ ಅಂದ್ರೆ ಬೋರ್ ನೀರನ್ನ ತಕೊಂಡು ನಾವು ಜೀವನ ಮಾಡ್ತಕ್ಕಂಥ ಕೆಲಸ ರೈತರುಗಳು ಮಾಡ್ತಾ ಇದ್ದಾರೆ. ಯಾಕೆ ಅವ್ರ ಮೇಲೆ ಅನುಮಾನ ಕೊಡ್ಬೇಕು? ಯಾಕೆ ಬಂದು ಪ್ರಕೃತಿ ನೋಡಿ, ಅಲ್ಲಿ ಗಂಟ ಬರೋಕೆ ನಿಮ್ ಕೈಲಿ ಸಾಧ್ಯವಾಗಿಲ್ವಾ? ರೈತರುಗಳು ನಿಮ್ಮನ್ನ ತಳ್ಬಿಡೋದಿಲ್ಲ. ಬೇಡ, ಕೂತ್ಕೊಂಡು ನಿಮ್ಮ ಫೋನಲ್ಲೇ ನೀವೇ ಮಾಡಿರುವಂತ ಸೃಷ್ಟಿನಲ್ಲಿ ನಿಮ್ಮ ಫೋನಲ್ಲೇ ಇದೆ GPS ಲೊಕೇಶನ್ ಆನ್ ಮಾಡಿ ಫುಲ್ಲು ಟ್ಯಾಗ್ ಮಾಡಿ ನೋಡಿದ್ರೆ MID ಸ್ಕ್ರೀನ್ ದೊಡ್ಡದಾಗೆ ಕಾಣ್ತದೆ ಪ್ರಕೃತಿ ಎಷ್ಟು ವಿಸ್ಮಯವಾಗಿದೆ ಅಂತ. ಅದನ್ನ ಸುಮ್ನೆ ಎಲ್ಲೋ ಕೂತ್ಕೊಂಡು ಹೇಳೋದಲ್ಲ. ಅಲ್ಲ, ಅಭಿವೃದ್ಧಿ ಆಗಿರುವಂತ ಜಿಲ್ಲೆನೆ ಈ ರೀತಿ ಮುಂದುವರ್ಸ್ಕೊಳ್ತಾ ಹೋದ್ರೆ ಒಂದು ಟ್ರಾಫಿಕ್, ಇನ್ನೊಂದು ಏರ್ ಪೊಲ್ಯೂಷನ್, ಇನ್ನೊಂದು ಮತ್ತು ಪೊಲ್ಯೂಷನ್ ಎಲ್ಲ ಕಾಣಿಸ್ತದೆ. ಅದೇ ಅಭಿವೃದ್ಧಿ ಆಗಿರುವಂತ ಉತ್ತರ ಕರ್ನಾಟಕ ಭಾಗ ಕೂಗ್ ಕೇಳ್ತಿದ್ರೆ ನಮಗ್ ಕೊಡ್ರಿ ಟೌನ್ಶಿಪ್, ನಮ್ಮ ಜಿಲ್ಲೆಗಳನ್ನ ಉದ್ಧಾರ ಮಾಡಿ ಅಂತ. ಹೌದು, ಉದಾಹರಣೆ DK ಶಿವಕುಮಾರ್ ವಿರುದ್ಧವಾಗಿ ನಾವು ಮಾತಾಡಕ್ ಹೋದ್ರೆ ಈಗ ಏನಾಗ್ಬಿಟ್ಟಿದೆ, ಈ ಬಿಡದಿ ಸರೌಂಡಿಂಗು ದಕ್ಷಿಣ ಭಾಗ ಏನಿದೆ, ಈ ದಕ್ಷಿಣ ಭಾಗದಲ್ಲಿ ಅವಾಗ ತವರು ಮನೆ ಉಳ್ಕೊಂಡಿದೆ ಕನಕಪುರದಲ್ಲಿ. ಆ ಸರೌಂಡಿಂಗ್ ಅಲ್ಲಿ ಅವ್ರಿಗೆ ತುಂಬಾ ಅನುಕೂಲ. ಆ ಭಾಗ ಏನಾದ್ರು ದೊಡ್ಡ ಮಟ್ಟಕ್ಕೆ ಡೆವಲಪ್ ಆಗ್ಬಿಟ್ರೆ ಇವ್ರಿಗೆ ಒಳ್ಳೆ, ನಮ್ಮ ಕನಕಪುರ ಭಾಗದಲ್ಲಿ ಒಳ್ಳೆ ಹೆಸರು, ಒಳ್ಳೆ ಡಿಮ್ಯಾಂಡ್ ಆಗ್ಬಿಟ್ಟದಲ್ಲ. 50 ಕೋಟಿ ಆಗುತ್ತೆ. ಯಾಕಂದ್ರೆ ಅವ್ರು ಆಲ್ರೆಡಿ ಒಂದು ಮೊನ್ನೆ ಅಸೆಂಬ್ಲಿನಲ್ಲಿ ಮೀಟಿಂಗ್ ನಡೆದಾಗ ಒಂದು ಮಾಹಿತಿ ಕೊಟ್ಟಿದ್ರು. ಈಗ ಡೀಸೆಂಟ್ ಆಗಿ ಅವ್ರು CM ಆದವ್ರಿಗೂ ಕೂಡ ಕನಕಪುರ ಭಾಗದಲ್ಲಿ ಹೋಗ್ಬಿಟ್ಟು ಒಂದು ಮಾಹಿತಿನ ಕೊಟ್ಟಿದ್ರು. ನಾನಿಲ್ಲಿ ಟೌನ್ಶಿಪ್ ತೆಗಿತಾ ಇದ್ದೀನಿ. ಇವತ್ತು ಯಾರು ನೀವು ಜಮೀನ 1 ಎಕರೆ ಅಲ್ಲ 1 ಕುಂಟೆನೂ ಕೂಡ ನೀವು ಸೇಲ್ ಮಾಡೋದಕ್ಕೆ ಹೋಗ್ಬೇಡಿ. ನಾಳೆ ದಿನ ನಿಮ್ಗೆ 1 ಕುಂಟೆ 50 ಲಕ್ಷ, ಇವತ್ತು 1 ಲಕ್ಷ ಇರೋದು 50 ಲಕ್ಷ ಆಗ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅಂತ ಅವಾಗೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಗಲ್ಲ. ಯಾಕಂದ್ರೆ ದುರುದ್ದೇಶ ಏನಿದೆ, ಈಗ ಬಳ್ಳಾರಿ, ಶಿವಮೊಗ್ಗ, ರಾಯಚೂರು, ಉತ್ತರ ಕರ್ನಾಟಕ, ನಮ್ಮ ಮಂಗಳೂರು, ಈ ಕಡೆ ಕೊಡಗು, ಹಾಸನ, ಈ ಕಡೆ ಹೊಸಕೋಟೆ, ಈ ಕಡೆ ಸುಮಾರು ಸಿಕ್ಕಾಬಿಟ್ಟೆ ಸಿಟಿಗಳಿದೆ. ಅದನ್ನ ಹೋಗಿ ಡೆವಲಪ್ ಮಾಡ್ಲಿ. ಯಾಕೆ ನಿಮ್ಗೆ ಇಲ್ಲೇ ಇಷ್ಟೊಂದು ಹುಚ್ಚು? ಮಾಡ್ಬೋದಾಯ್ತು, ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ಇಲ್ಲಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ, ಕೋಟ್ಯಾಂತರ ರೂಪಾಯಿ ಆದಾಯ. ಯಾಕಂದ್ರೆ ಇಲ್ಲಿ
ಪಾಗಿನ್ ಫಂಡ್ ಇದನ್ನ ಡೆವಲಪ್ ಮಾಡ್ತಕ್ಕಂಥದ್ದು ಪಾಗಿನ್ ಫಂಡನ್ನ ತೆಗೆದು ಇಲ್ಲಿ ಹಾಕ್ತಾರೆ. ಯಾಕಂದ್ರೆ ನಾನು ಜನರಲ್ ಆಗಿ ತಿಳ್ಕೊಂಡಿರೋದು, ನಾನೊಬ್ಬ ಸಾಮಾನ್ಯ, ನಾನು ಒಬ್ಬ ಚಾಲಕನೇ, ನಾನು ತಿಳ್ಕೊಂಡಿರುವಂಥದ್ದು ಪಾಗಿನ್ ಫಂಡನ್ನ ಇಲ್ಲಿ ಹಾಕ್ತಾರೆ, ಅವ್ರಿಗೆ ಇಷ್ಟು ಅಂತ ಬಡ್ಡಿ ಬಿಡ್ತಾರೆ. ನಾಳೆ ದಿನ ಅವ್ರು ಕೊಟ್ಟರೆ ಕೊಡ್ಬೋದು, ಕೊಡ್ದಾಗ ಹೋಗ ನೀನು ಅಂದ್ರೆ ಅವ್ನು ಹೊಂಟೈತಾನೆ, ಯಾಕಂದ್ರೆ ಅವ್ನು ಬೇಗ ಹೊಡೆದಿಸ್ತವನು, ನಮ್ಮನ್ನು ಕೇಳೋ ಹಕ್ಕಿಲ್ಲ. ಅವ್ರ ಫಂಡ್ ಇಲ್ಲಿ ಹಾಕ್ಸ್ಬಿಟ್ಟು ನಾಳೆ ದಿನ ಈ ದುಡ್ಡೆಲ್ಲ ನಾನು ಒಂದೇ ಸತಿ ನುಂಗಿ ನೀರು ಕುಡಿಬೋದಲ್ಲ. ಇದು ಆ ಕಾರಣದಿಂದಾಗಿ ಬೆಂಗಳೂರು ಪಕ್ಕದಲ್ಲಿ ಈ ರೀತಿ ವ್ಯವಸ್ಥೆಗಳನ್ನ ಮಾಡ್ತಾರೆ. ಈಗ ನೋಡಿ ಬಿಡ್ದಿನಲ್ಲಿ ಯಾವುದು ಆಗೋಳಿನ ಮುಂದಕ್ಕೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡೋದು, ಅದಕ್ಕೆ ಒಂದಷ್ಟು ರೈತರುಗಳು ತೊಂದರೆ ಕೊಟ್ಟರು. ಅದ್ ಬಿಡಿ ಸ್ವಯಂ ಪ್ರೇರಿತವಾಗಿ ರೈತರುಗಳೇ ದುಡ್ಡು ಬತ್ತು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ರು. ಇಲ್ಲಿ ರೈತರುಗಳು ಸುಮಾರು 4 ತಿಂಗಳಿಂದ ಅನ್ನ ನೀರು ಬಟ್ಟು ನಮ್ಮ ಕನ್ನಡ ಪರ ಸಂಘಟನೆಗಳಾಗ್ಬೋದು, ಇನ್ನಿತ್ಯಾದಿ ದಲಿತ ಸೇನೆ ಆಗ್ಬೋದು, ನಮ್ಮ ರೈತರ ಸಂಘಟನೆ ಆಗ್ಬೋದು, ಹಲವಾರು ನಮ್ಮ ಚಾಲಕರ ಸಂಘಟನೆ ಆಗ್ಬೋದು, ಇನ್ನಿತರ ಎಷ್ಟು ನಮ್ಮ ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ. ಎಲ್ಲ ಸಂಘಟನೆಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬೇಡ ನಮ್ಗೆ ಅಭಿವೃದ್ಧಿ ಬೇಡ, ನಮ್ಗೆ ಒಳ್ಳೆ ವಾತಾವರಣ ಇದೆ, ಗಾಳಿ ಇದೆ, ಸೃಷ್ಟಿ ಇದೆ, ಪ್ರಕೃತಿ ಇದೆ, ನಮ್ಗೆ ಬದುಕೋಕ್ಕೂ ಕಿಲ್ಲೇ ಬಿಡಿ, ನಿಮ್ ದುಡ್ಡು ನನಗೆ ಕೊಡಿ ಅಂತ ಬೇಡ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಕೂಡ ಹೋರಾಟ ನಡೀತಾ ಇದೆ, ಇವತ್ತು ಈ ಭಾಗಕ್ಕೂ ಕೂಡ ಹೋರಾಟ ನಡೀತದೆ ಖಂಡಿತ. ಯಾಕಂದ್ರೆ ರೈತರಿಗೆ ಅನ್ಯಾಯ ಆಗೋದು ಬೇಡ. ಇದೆ ಗೋಮಾಳದ ಜಾಗ, ಅದೇ ಭಾಗದಲ್ಲಿ ಗೋಮಾಳದ ಜಾಗ ತುಂಬಾ ಇದೆ. ಮತ್ತೆ ಕನಕಪುರ ರೋಡಲ್ಲಿ ನೈಸ್ ರೋಡ್ ಇದೆಯಲ್ಲ, ನೈಸ್ ರೋಡಿಂದ ಆರ್ಟ್ ಆಫ್ ಲಿವಿಂಗ್ ಆಶ್ರಮಕ್ಕಂಟ ಯಾವುದು ದೇವಿಕಾ ರಾಣಿ ಎಕ್ಸೆಟ್ ಹಲವಾರು ಒಂದು 300-350 ಎಕರೆ ಇದೆ ಗೋಮಾಳ ಜಾಗ. ಆ ಅಮ್ಮನ್ಗೆ ಹಿಂದೆ ಮುಂದೆ ಯಾರಿಲ್ಲ, ಸತ್ತೋಗ್ಬಿಟ್ಟಿದ್ದಾರೆ. ಗೌರ್ಮೆಂಟ್ ಬಾರ್ದು ಮಾಡ್ಲಿ ಬಿಡಿ, ಅದನ್ನ ಮಾಡ್ಲಿ ಬಿಡಿ. ಇನ್ನು ಇಲ್ಲಿ ಬಿಡದಿಯಿಂದ ಮುಂದೆ ರೈಟ್ಗೆ ಹೋದ್ರೆ ಅಲ್ಲೊಂದು 2,000 ಎಕರೆ ಇದೆ, ಅದನ್ನ ಮಾಡ್ಲಿ. ರೈತರು ಬದುಕೋದಕ್ಕೆ ಅವ್ರಿಗೆ ಗೌಸ್ಕಾಸ, ಅವ್ರ ಜೀವನಕ್ಕೆ ಅವ್ರಿಗೆ ಆದಾಗ ಏನಿದೆ ಬಿಟ್ಬಿಡ್ಲಿ. ಈ ಗೋಮಾಳದ ಜಾಗ ಏನೇನಿದೆ ಈ ಸಗಣಿ ದಕ್ಷಿಣ ಭಾಗದಲ್ಲೇ ಕಮ್ಮಿ ಅಂದ್ರೆ 2,500 ಎಕರೆ ಇದೆ, ಯಾವುದು ಗೋಮಾಳಕ್ಕೆ ಸಂಬಂಧಪಟ್ಟಿದ್ದು. ಇವಾಗ ಹೆಸರು ಕೆಲವು MLAಗಳು ಅಧಿಕಾರಿಗಳು ತನ್ನ ಹೆಸರುಗಳಿಗೆ ಮಾಡ್ಕೊಬಿಟ್ಟಿದ್ದಾರೆ. ಅದನ್ನ ಬಿಟ್ಟು ಒಂದು ಅವಕಾಶ ಮಾಡ್ಕೊಡ್ಲಿ. ಇಲ್ಲೇನೆ ಯಾಕೆ ರೈತರಿಗೆ ತೊಂದರೆ ಕೊಡ್ಬೇಕು? ಹೋಗ್ಲಿ ಬಿಡಿ, ಅವ್ನು ಉದ್ಯೋಗ ಮಾಡ್ಲಿ, ಅವ್ರು ನಮ್ ಕನ್ನಡಿಗರೇ ತಾನೆ. ನೀವು ಮಾಡ್ತಾ ಇರೋದು ನಮ್ಮ ಕರ್ನಾಟಕನ ಪಬ್ಲಿಸಿಟಿ ಮಾಡೋದಕ್ಕೆ, ನಮ್ಮ ಕರ್ನಾಟಕನ ಹೆಚ್ಚುದಾಗಿ ಮಾಡೋದಕ್ಕೆ, ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿ ಮಾಡೋದಕ್ಕೆ ನಿಂತಿದ್ದೀರಾ. ಮಾಡಿ, ಅವಾಗೆಲ್ಲ ಸಪೋರ್ಟ್ ಮಾಡಿ. ಯಾಕೆ ನೀವು ಬೆಂಗಳೂರು ಭಾಗದಲ್ಲಿ, ಯಾಕಂದ್ರೆ ಇಲ್ಲಿರ್ತಕ್ಕಂಥ ಏನು ಕೋಟಿ ಇಲ್ಲಿರ್ತಕ್ಕಂಥ ದುಡ್ಡು, ಇಲ್ಲಿರ್ತಕ್ಕಂಥ ಫೆಸಿಲಿಟಿ, ಇಲ್ಲಿರ್ತಕ್ಕಂಥ ನಿಮ್ಗೆ ಸಂಭಾವನೆ ಅಲ್ಲಿ ಸಿಗೋದಿಲ್ವಲ್ಲ. ಅಲ್ಲೆಲ್ಲ ರೈತರುಗಳು, ಅಲ್ಲೆಲ್ಲ ತುಂಬಾ ಬೆಲೆ ಕಮ್ಮಿ ಇದೆ. ಇವತ್ತು ನೀವು 1 ಕೋಟಿ ಹಾಕಿ ನಾಳೆ 2 ಕೋಟಿ ಮಾಡೋಕ್ಕಾಗಲ್ಲ. ಅಮ್ಮನು ಒಂದು 90 ಲಕ್ಷ ಮಾಡ್ಬೋದು 1 ಕೋಟಿ ಹಾಕಿದ್ರೆ. ಇಲ್ಲಿ 1 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದಲ್ಲ. ಆ ಉದ್ದೇಶ ದುರುದ್ದೇಶ ಇಟ್ಕೊಂಡು ಮಾಡ್ತಾ ಆಗ್ಬೋದು. ಈಗ ನೋಡಿ, ಮೊದಲನೇದಾಗಿ ಜಲಾಶಯದ ಹೇಳಕ್ ಇಷ್ಟಪಡ್ತೀನಿ, ರೈತರಿಗೆ ಸಂಬಂಧಪಟ್ಟದ್ದೆ. ಈಗ 1 ನಿಮಿಷ ಫೋನ್ ಏನು ನೋಡ್ಬಿಡ್ತೀನಿ. ಬೆಳಿಗ್ಗೆ ನಾನು ಫೇಸ್ಬುಕ್ ಅಲ್ಲಿ ಪಾದಯಾತ್ರೆ ಎಲ್ಲ ಮಾಡ್ಬಿಟ್ಟಿದ್ರು ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡ್ಬಂದು. ಈಗ ಇದೇ ಏನು ಇವತ್ತು ನಮ್ಮ ಕರ್ನಾಟಕದ ಮಿನಿಸ್ಟರ್ ಆಗಿದ್ದಾರೆ CM DK ಶಿವಕುಮಾರ್ ಅವರು, ಕೆಲವೊಂದು 6 ವರ್ಷಗಳ ಹಿಂದೆ BJP ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಕನಕಪುರ ರೋಡಲ್ಲಿ ನಾನು ಕೂಡ ಹೋರಾಟಕ್ಕೆ ಭಾಗಿಯಾಗಿದ್ದೆ. ಏನಂತ ಹೇಳಿದ್ರೆ, ಮೇಕೆಘಾಟು ನಮಗೆ ನೀರು ಸಾಲ್ತಾ ಇಲ್ಲ, ಇದು ತಮಿಳ್ನಾಡಿಗೆ ಹೋಗ್ತಾ ಇದೆ. ಮೇಕೆಘಾಟು ನೀರನ್ನ ನಾವು ಸ್ಟಾಪ್ ಮಾಡಿ ಬೆಂಗಳೂರು ಜನಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತೆ ಕನಕಪುರ ಬಿಡದಿ ಭಾಗಕ್ಕೆ ಕೃಷಿ ಭೂಮಿಗೆ ನೀರನ್ನ ತರ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮಟ್ಟದ ಹೋರಾಟಗಳನ್ನ ಪಾದಯಾತ್ರೆ ಇಟ್ಕೊಂಡಿದ್ರು. ಆದ್ರೆ ಇವತ್ತಿನ ದಿನ ಮೇಕೆಘಾಟು, ಇವಾಗ CM ಆಗಿದ್ದೀರಲ್ವಾ, ಆ ಮೇಕೆಘಾಟು ಪಾದಯಾತ್ರೆ ಏನಾಗಿದೆ ಅನ್ನೋದು ನಾನು ಸಾಮಾನ್ಯನಾಗಿ, ನಾನೊಬ್ಬ ಪ್ರಜೆಯಾಗಿ, ಪಬ್ಲಿಕ್ ಆಗಿ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಅವತ್ತು ಇದ್ದದ್ದು ಇವತ್ತು ಯಾಕೆ ಆ ಮಾತೇ ಬರ್ತಾ ಇಲ್ವಲ್ಲ ನಿಮ್ಮಲ್ಲಿ? ಇವತ್ತು ನಮ್ಮ KRS ಡ್ಯಾಮ್ ಅಲ್ಲಿ ಪ್ರಸ್ತುತ ನೀರಿನ ಮಟ್ಟ 2026 81 ಅಡಿ 34. ಅಂದ್ರೆ ಇವತ್ತು ಇರ್ತಕ್ಕಂಥದ್ದು 7 ವರ್ಷದಿಂದ ಅತಿ ಕಡಿಮೆ ವೆಚ್ಚ ಆಗಿರೋದು. ಇವತ್ತು 7 ವರ್ಷದಿಂದ 109 ಅಡಿ ಇತ್ತು, 9,000 ಅಡಿ. ಆದ್ರೆ ಇವತ್ತು 28.28 ಅಡಿ ಕಡಿಮೆ ಆಗಿದೆ. 2019 80.14 ಅಡಿ ಇತ್ತು. ಆದ ನಂತರ ಇಷ್ಟೊಂದು ಇಳಿಕೆ ಯಾವಾಗ್ಲೂ ಆಗಿರ್ಲಿಲ್ಲ. ಇವತ್ತು ನೀವು CM ಆಗಿದ್ದೀರಾ, ಈ ವರ್ಷ ತುಂಬಾ ಇಳಿಕೆ ಆಗಿದೆ. ಅದು ಮಳೆ ಸಾಮಾನ್ಯನಿಗೆ ತುಂಬಾ ಕಮ್ಮಿ ಆಗಿದೆ. ಆದ್ರೆ ಒಟ್ಟು ನೀರಿನ ದಾರ ಎಷ್ಟಿದೆ ಅಂತ ನೀವು ತಿಳ್ಕೊಳ್ಳಿಲ್ಲ. ಆದ್ರೆ ನಿಮ್ಗೆ ಗೊತ್ತು, ನಾನೊಬ್ಬ ಸಾಮಾನ್ಯವಾಗಿ ತಿಳ್ಕೊಂಡು ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೋಡಿ, ಒಟ್ಟು ಸಾಮರ್ಥ್ಯ 49,520 CMC ನೀರಿದೆ. ಆದ್ರೆ ಈಗ ಇರೋದು 11.390 TMC ಮಾತ್ರ. ಆದ್ರೆ ಕೃಷಿಗೆ ಸಿಗೋದು ಕೇವಲ 3,011 TMC ನೀರು ಮಾತ್ರ ಸಿಗ್ತಾ ಇದೆ. ಆದ್ರೆ ಡೆಸ್ಟ್ ಸ್ಟೋರೇಜ್ ಅಂದ್ರೆ ವೇಸ್ಟೇಜ್ ನೀರು 4,400 TMC ನೀರು ಬಳಕೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಹೊರಗಡೆ ನೀವು ಆಡಿಸ್ತಾ ಇದ್ದೀರಾ. ಅದನ್ನ ತಡೆಗಟ್ಟಿ ನಾಳೆ ದಿನ ಬೆಂಗಳೂರಿಗೆ ಕುಡಿಯೋ ನೀರು ತುಂಬಾ
ಸಿಕ್ಕಾಬಟ್ಟೆ ಅಂದ್ರೆ ಎಷ್ಟು ಅನುಭವಿಸ್ತೀವಿ ಅಂದ್ರೆ ಒಂದೊಂದು ಬಾಟ್ಲಿಗೆ ಇವತ್ತು 10 ರೂಪಾಯಿ ಕೊಡ್ತಾ ಇದೀವಿ, 100 ರೂಪಾಯಿ ಕೊಡೋ ದಿನ ಬಂದೇ ಬರುತ್ತೆ. ಈ ವರ್ಷದಲ್ಲೇ ಬರುತ್ತೆ ಹೇಳೋದಕ್ಕಾಗಲ್ಲ. ಯಾಕಂದ್ರೆ ಆಗ್ಲೇ ನೋಡಿ ಹೀಗಾಗಿ ಮುಂಗಾರು ಮಳೆ ಕೈ ಕೊಟ್ಟಿದೆ. ಅದರಿಂದ ಫೆಬ್ರವರಿ ಬಿಸಿಲು ನೀರು ತುಂಬಾ ಜಾಸ್ತಿ ಆಗ್ತಿದೆ. ಇವತ್ತು 60 ಅಡಿಗೆ ಬರ್ತಿರೋ ನೀರು ನಾಳೆ ದಿನ ಒತ್ತಡ ಕಡಿಮೆ ಆಗಿ ಪ್ರತಿ ತಿಂಗಳು ಮಂಡ್ಯ, ಮೈಸೂರು, ಬೆಂಗಳೂರು ಭಾಗಕ್ಕೆ 2 TMC ನೀರು ಮಾತ್ರ ಕೊಡ್ತಾ ಇದ್ದೀರಾ. ಯಾಕೆ ಅದು ಸಾಕಾಗ್ತಾ ಇಲ್ಲ. ರೈತರು ಬೆಳೆ ಬೆಳೆಯಕ್ ಆಗ್ತಾ ಇಲ್ಲ. ಎಷ್ಟೋ ಹೊಲಗಳು ನಮ್ಮ ಮಂಡ್ಯ ಸೈಡು ಕಬ್ಬು ಬೆಳಿತಾ ಇದೀವಿ, ಕಬ್ಬೆಲ್ಲ ಉಣಿಕತಾ ಇದೆ, ಬೆಳೆ ಉಳ್ಕತಾ ಇದೆ. ನಾವು ಜೈಸಿ ಭತ್ತ ಬೆಳಿತೀವಿ, ಭತ್ತ ಉಣಿಕೊಂತ ಇದೆ. ನಮ್ಗೆ ನೀರು ಕೊಡಕ್ ಆಗ್ತಾ ಇಲ್ಲ. ತಮಿಳ್ನಾಡಿಗೆ ಅಷ್ಟೊಂದು ನೀರನ್ನ ಹರಿಸ್ತಾ ಇದೀರಾ. ಆದ್ರೆ ಈಗ ಬಿಡದಿ ಟೌನ್ಶಿಪ್ ಮಾಡಕ್ ಹೋಗಿ ಎಲ್ಲವೂ ಕೂಡ ಎಲ್ಲ ಹಾಳಾಗ್ತಿದೆ. ಬಿಡದಿ ಟೌನ್ಶಿಪ್ಗೆ ಅವರು ಸಂಬಂಧ ಏನು ಕೈ ಹಾಕಿದ್ದಾರೆ, ಕಂಪ್ಲೀಟ್ ನಮ್ಮ ಎಲ್ಲಾನು ಬೇಗದೆಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಮೊದಲನೇದಾಗಿ ನಮ್ಗೆ ಭರವಸೆ ಕೊಟ್ಟಿದ್ರು, ಬಿಡದಿ ರೈತರಿಗೆ ಒಂದು ಭರವಸೆ ಕೊಟ್ಟಿದ್ರು. ಏನಂತ, ನೀವು ಕೃಷಿ ಮಾಡೋದಕ್ಕೆ ಬೆಂಗಳೂರು ಒಳ ಚರಂಡಿ ನೀರನ್ನ ಯೂಸ್ ಮಾಡ್ತಾ ಇದ್ದೀರಾ, ಇದು ಬೇಡ, ನಾನು ಮೇಕೆದಾಟನ್ನ ಪಾದಯಾತ್ರೆ ಮಾಡಿ ನಾಳೆ ದಿನ ನಿಮ್ಮ ಬಿಡದಿ ನಮ್ಮ ಕನಕಪುರ ಭಾಗಕ್ಕೆಲ್ಲ ಕುಡಿಯೋ ನೀರು ಮತ್ತೆ ನಿಮ್ಮ ಜಮೀನುಗಳಿಗೆ ನೀರನ್ನ ಕೊಡ್ತೀನಿ ಅಂತ ಅವತ್ತು ಒಂದು ಶಪಥ ಮಾಡಿದ್ರು. ಎಲ್ಲೋಯ್ತು ಇವತ್ತು ಶಪಥ? ಅದ್ರ ಕಡೆ ಗಮನನೇ ಇಲ್ವಲ್ಲ. ಈ ಮಾಡ್ತೀನಿ ಅಂತದ ದಕ್ಷಿಣ ನಮ್ಮ ಬಂದಿದ್ದ ಅದನ್ನ ಬಿಟ್ಟು ಇಲ್ದಿದ್ದಲ್ಲ ಹಾಳು ಮಾಡ್ತಕ್ಕಂತ ಕೆಲಸ ಮಾಡ್ತಾವೆ ಅಂತ ಉದ್ದಾಗ ಆಗಂತ ಕೆಲಸ ನಡೀತಾ ಇಲ್ಲ. ಎಲ್ಲ ಬರೀ ಬೆಂಗಳೂರು, ರಾಮನಗರ ಅದನ್ನ ಮಾಡ್ಕೊಂತ ಹೋದ್ರೆ ಆ ಕಡೆಗೆ ಯಾರು ನೋಡ್ಬೇಕ್ರಿ? ರೈತರನ್ನ ಆ ಕಡೆಗೆ ಮಾಡ್ಬೇಕ್ರಿ. ಉತ್ತರ ಕರ್ನಾಟಕಕ್ಕೆ ಮೊದ್ಲು ಆದ್ಯತೆ ಕೊಡ್ಬೇಕು. MLA ಮುಖ್ಯಮಂತ್ರಿ ಹೇಳ್ದಂಗೆ ಕೇಳ್ತಾರ, ಆಯ್ತು, ಒಂದು ಇದನ್ನು ಕೊಡಲ್ಲ. ಹಂಗಾಗಿ ಆ ಕಡೆ ಭಾಗದ ಜನ ರೈತರು ಬಹಳ ನೊಂದ್ಕೊಂಡು ಕ್ಷೇತ್ರದವರು ಯಜಮಾನ್ರೆ. ನಾವು ಕುಳ್ಳಿ ಕ್ಷೇತ್ರ. ನಿಮ್ಮ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆಗಾದ್ರೂ ಕೇಳುವಂತ ಮನಸ್ಥಿತಿ ನಿಮ್ಮ MLA-ಗಳಿಗಿಲ್ವಾ ಅಂತ? MLA ಕೇಳ್ತಾರ್ರಿ, ಆದ್ರೆ ಅನುದಾನ ಕೊಡಕ್ ದುಡ್ಡಿಲ್ಲ ಸರ್ಕಾರ. MLA ಒಳ್ಳೆ MLA ಅದಾನ, ಒಳ್ಳೆ ಕೆಲಸ ಮಾಡ್ತಾನೆ, ಆದ್ರೆ ದುಡ್ಡಿಲ್ಲ ಸರ್ಕಾರದಾಗ. ಪಾಪ ನಾ ಏನ್ ಮಾಡಪ್ಪ, ದುಡ್ಡು ಬರಂಗಿಲ್ಲ ಅಂತ ಹೇಳ್ತಾರೆ MLA. ಅಲ್ಲ, ಅಭಿವೃದ್ಧಿ ಏನಾಗಿದೆ ನಿಮ್ ಜಿಲ್ಲೆಯಲ್ಲಿ? ಚೆನ್ನಾಗಾಯ್ತು ಅಭಿವೃದ್ಧಿ. ಚೆನ್ನಾಗಿ ಮಾಡಿದಾರೆ. ಈ MLA ಬಂದಾಗಿಂದ ಚೆನ್ನಾಗಿ ಮಾಡಿದಾರೆ. ಬಟ್ ಅದೇ ಈ ಬಿಡದಿಯನ್ನ ಮಾಡ್ತಿರುವಂತ ವಿಚಾರದಲ್ಲಿ ಬಿಡದಿ ಟೌನ್ಶಿಪ್ ಅಲ್ಲಿ ಕೈ ಬಿಟ್ರೆ ಉತ್ತರ ಕರ್ನಾಟಕ ಕೊಡ್ಲಿ ಬಿಡಿ ಅಂತ ಕೇಳ್ತಾ ಇದಾರೆ. ಹೌದು, ಬೇಡವಾ ಅಂತ? ಬೇಕು ರೀ, ನಮಗೆ ಉತ್ತರ ಕರ್ನಾಟಕ ಬೇಕು. ಯಾಕೆ ಕೊಡ್ಬಾರ್ದು? ಬರೀ ಇಲ್ಲೇ ಮಾಡ್ಕೊಂತ ಕೂತ್ಕೊಂಡ್ರೆ ಉತ್ತರ ಕರ್ನಾಟಕ ಯಾಕೆ ಕೊಡಬಾರ್ದು? ಟೌನ್ಶಿಪ್ ಬಂದ್ರೆ ನಿಮ್ಗೇನು ವ್ಯಾಲ್ಯೂ ಬರುತ್ತೆ ಅಂತ ಐಡಿಯಾ ಇದೆಯಾ? ಬರುತ್ತೆ ರೀ, ವ್ಯಾಲ್ಯೂ ಬರುತ್ತೆ, ಭೂಮಿಗೆ ವ್ಯಾಲ್ಯೂ ಬರುತ್ತೆ, ವ್ಯಾಪಾರ ವೃದ್ಧಿ ಆಗುತ್ತೆ, ಜನಸಂಪರ್ಕ ಬೆಳೆಯುತ್ತೆ. ಅಟ್ಲೀಸ್ಟ್ ಬೆಂಗಳೂರಲ್ಲಿ ಒಂದು 10% ಆದ್ರೆ ಆ ರೀತಿ ಬೆಳೆದ್ರು ಬೆಳಿಬಹುದು ಹೇಳಕ. ಬೆಳೆಯುತ್ತೆ. ಬಡವರ ಬಗ್ಗೆ ಕೂಲಿ ಜಾಸ್ತಿ ಸಿಗ್ತವೆ, ಉದ್ಯೋಗ ಅವಕಾಶಗಳು ಸಿಗ್ತವೆ. ಹಂಗಾಗಿ ಬಹಳ ಇದಾಗುತ್ತೆ, ಅನುಕೂಲ ಆಗುತ್ತೆ. ಸರ್ಕಾರದವರು ಅವರಿಗೆಲ್ಲ ಗೊತ್ತಿರ್ತದೆ. ಅವರು ಗೊತ್ತಿದ್ದು ತಪ್ಪು ಮಾಡಬಾರ್ದು. ರೈತರಿಗೆ, ಬಡವರಿಗೆ ಒಳ್ಳೇದನ್ನ ಮಾಡ್ಬೇಕು. ಅವ್ರು ಯಾರೇ ಆಗಿರ್ಲಿ, ಅವ್ರಿಗೆ ಸರ್ಕಾರದ ರಾಜಕಾರಣಿಗಳೆಲ್ಲ ಗೊತ್ತಿರ್ತದೆ. ಇವ್ರು ಬಡವರು ಸಾಹುಕಾರ, ಅವ್ರಿಗೆ ಗೊತ್ತಿದ್ದು ತಪ್ಪು ಮಾಡಬಾರ್ದು. ಬಡವರಿಗೆ ಒಳ್ಳೇದ್ ಮಾಡ್ಬೇಕು, ರೈತರಿಗೆ ಒಳ್ಳೇದ್ ಮಾಡ್ಬೇಕು, ಬಡ ಜನನ ಮೇಲೆತ್ತಬೇಕು. ಅವರೇ ಒಂದು ಬಂಗ್ಲೆ, ಅವರೇ ಒಂದು ಕಾರ್ ಇಟ್ಕೊಂಡು ಅಡ್ಡಾಡೋದಲ್ಲ. ಬಡ ಜನಗಳನ್ನ ಯಾರ ಸಾಕ್ತಾರ ಅವರೇ ರಾಜಕಾರಣಿ. ಈಗ ಒಂದು ಸರ್ಕಾರ ಚೆನ್ನಾಗೈತೆ, ಪರವಾಗಿಲ್ಲ. ಬಹಳ ಜನ ಬಡವರು ಬಿಡದಿ ಟೌನ್ಶಿಪ್ ಎನ್ನುವಂತ ವಿಚಾರದಲ್ಲಿ ನೋಡಿದ್ರೆ ಬರೀ ಕೃಷಿ ಭೂಮಿಯನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅದು ಬಿಡಂಗಿಲ್ಲ. ಅದು ಕೊಡಬಾರ್ದು, ಕೊಡ್ಲೇಬಾರ್ದು. ಬಡವ್ರು ಎಲ್ಲಿ ಹೋಗ್ತಾರೆ? ಆ ಜಮೀನು ಕೊಟ್ರೆ ಬಡವ್ರು ಎಲ್ಲಿ ಹೋಗ್ತಾರೆ? ಕೊಡ್ಲೇಬಾರ್ದು. ಅದಕ್ಕೆ ಎಲ್ಲ ಏನಿದಾರಲ್ಲ ರೈತರು ಒಗ್ಗಟ್ಟಾಗಿ ಅವ್ರು ಸರ್ಕಾರದ ಎದುರಿಸ್ಬೇಕು. ಅವ್ರು 2 ಕೋಟಿ 30 ಲಕ್ಷ ಕೊಟ್ಬಿಟ್ರೆ ಮುಗಿತಾ ಅಂತ ಜೀವನ? ಕೊಡ್ಲೇಬಾರ್ದ್ರಿ, ಪ್ರಾಣ ಹೋದ್ರು ಕೊಡಬಾರ್ದು. ಅದೇ ಇವಾಗ ಟೌನ್ಶಿಪ್ ಬೇಡ ಅಂತಂದ್ರೆ ಟೌನ್ಶಿಪ್ ಯಾವ ಕಡೆ ಬೇಕು ಸರ್? ಅಲ್ಲ, ಟೌನ್ಶಿಪ್ ಅವ್ರು ಎಲ್ಲೆಲ್ಲಿ ಇರ್ತದ, ಅವ್ರು ಸರ್ಕಾರದ ಹ್ಯಾಂಡ್ ಓವರ್ ಇರ್ತದ ಲ್ಯಾಂಡ್, ಅಲ್ಲಿ ಮಾಡ್ಕೊಂಡ್ಲಿ. ಅಲ್ಲ, ಕೆಲವರೆಲ್ಲ ಹೇಳ್ತಾರೆ ಉತ್ತರ ಕರ್ನಾಟಕ ಕೊಡ್ಲಿ ಬಿಡ್ರಿ, ನಮ್ಮ ಜಿಲ್ಲೆಗಳನ್ನ ಉದ್ಧಾರ ಮಾಡಿ. ಎಲ್ಲಾ ಕಡೆಗೆ ಒಳ್ಳೇದ್ ಮಾಡ್ರಿ. ಉತ್ತರ ಕರ್ನಾಟಕ ಎಲ್ಲಾ ಜಿಲ್ಲೆ ಒಳ್ಳೇದ್ ಮಾಡ್ಲಿ. ಒಟ್ಟು ರಾಜಕಾರಣಿಗಳಿದಾರಲ್ಲ ಒಳ್ಳೇದ್ ಮಾಡ್ಬೇಕು. ಬಡವರನ್ನ ನೋಡ್ಬೇಕು, ಬಡವರನ್ನ ಸಾಕ್ಬೇಕು. ಅವ್ನ ಯಾಕೆ ನಾವು ಕಷ್ಟಪಟ್ಟು ಅವ್ರಿಗೆ ಓಟ್ ಹಾಕಿರ್ತೀವಿ. ನಮ್ಮದು ಒಂದು ಓಟು 1 ಕೋಟಿ. ನಾವು ಅವ್ರಿಗೆ ಇಂತರಿಗೆ ಹಾಕ್ಬೇಕಂತ ಹೇಳಿ 1 ಕೋಟಿ ಸಮ. ಅವರು ನಮ್ಮ ಬಡವರನ್ನ ಗುರುತಿಸ್ಬೇಕು. ಅವ್ರು ಗುರುತಿಸಿ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು. ಅವರಿಗೆ ಮನಸ್ಸು ನಯಿಸಬಾರ್ದು. ಈಗ ಅಲ್ಲಿ ಅಕ್ಕಪಕ್ಕದವರು ನಯಿಸ್ತಾರೆ, ತಿರುಗಿ ರಾಜಕಾರಣಿಗಳು ನಯಿಸ್ತಾರೆ. ಎಲ್ಲಿ ಹೋಗ್ತಾರ ಅವರು? ಆ ರೀತಿ ಆಗ್ಬಾರ್ದು. ಬಿಡದಿ ಅಷ್ಟು ಹಸಿರುವಾಸಿ ಆಗಿದೆ. ಕೆಲವು ರಾಜಕಾರಣಿಗಳು ಹೇಳ್ತಾರೆ ಇಲ್ಲ ಅದು ಬರಡು ಭೂಮಿ ಅಂತಾರೆ. ಇಲ್ಲ, ಬರಡು ಭೂಮಿ ಆಗಿರ್ಲಿ, ಅವ್ರು ಏನ್ ಮಾಡ್ಕೊಂಡ್ರಿ ಇಲ್ಲ. ಅವ್ರು ಇಲ್ಲಿಗೆ ಹೋಗ್ಬೇಕು, ಬಡವರು ಸಾಯ್ಬೇಕಾ? ವಿಷ ಕೂಡ ಸಾಯ್ಬೇಕಾ? ಇವ್ರು ಚೆನ್ನಾಗಿರ್ಬೇಕಾ? ಮತ್ತೆ ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿ ಇವರು ಮಾಡ್ಕೊಂಡ್ ಬಿಡ್ರಿ. ಅವ್ರಿಗೆ ಬಡವರಿಗೆ ಒಂದು ವ್ಯವಸ್ಥೆ ಮಾಡ್ಲಿ, ಅವ್ರು ಇರಕ್ಕೆ, ಅವ್ರಿಗೆ ಒಂದು ಜೀವನಕ್ಕೆ. ಆಮೇಲೆ ಅವ್ರಿಗೆ ಜೀವನಕ್ಕೆ ಮಾಡಿ ಇವ್ರು ಮಾಡ್ಕೊಂಡ್ರಿ, ಅದು ಒಳ್ಳೇದಲ್ಲ. ಅವ್ರಿಗೆ ಗೊತ್ತಿಲ್ಲದೇನಲ್ಲ, ರಾಜಕಾರಣಿಗೆಲ್ಲ ಗೊತ್ತಿರ್ತದೆ. ಅವ್ರಿಗೆಲ್ಲ ಇದು ತಿಳುವಳಿಕೆ ಇರ್ತದೆ. ಆದಷ್ಟು ಮಟ್ಟಿಗೆ ಬಡವರಿಗೆ ತೊಂದರೆ ಕೊಡಬಾರ್ದು, ಒಳ್ಳೇದು ಮಾಡ್ಲಿ. ಉತ್ತರ ಕರ್ನಾಟಕಕ್ಕೆ ಯಾಕೆ ಕಣ್ಣಿಲ್ಲ ಅಂದ್ರೆ
ಅಲ್ಲಿ ಜನನೂ ಹಂಗೆ ಇದಾರೆ, ಎಲ್ಲದಕ್ಕೂ ದುಡಿಯಕ್ಕೆ ಇಲ್ಲಿಗೆ ಬರ್ತಾರೆ. ಅಲ್ಲಿ ವ್ಯವಸ್ಥೆ ಮಾಡ್ಕೊಡಿ ಅಂತ ಯಾರು ಕೇಳಲ್ಲ ಕರೆಕ್ಟಾಗಿ. ಒಂದು ಆಮೇಲೆ ಅಲ್ಲಿ ರಾಜಕಾರಣಿಗಳು ಎಲ್ಲರೂ ದುಡ್ಡು ಮಾಡ್ತಾರೆ ಹೊರತು ಜನರಿಗಂತ ಯಾರು ಮಾಡ್ತಾ ಇಲ್ಲ. ಖಂಡಿತ. ಅದು ನೀವು ಯಾವ ಕಡೆ ಉತ್ತರ ಕರ್ನಾಟಕ ಆ ಕಡೆ ಎಲ್ಲಾದ್ರೂ ನೋಡಿ, ಎಲ್ಲ ಬರಡು ಭೂಮಿ ಅಂತಾರೆ ಹೊರತು ಏನು ಇಲ್ಲ ಅಂತಾರೆ. ಅಲ್ಲಿ ಎಲ್ಲ ಇದೆ, ಆದ್ರೆ ಅದನ್ನ ಯಾರು ಯೂಸ್ ಮಾಡ್ಕೊಂತ ಇಲ್ಲ ಅಷ್ಟೇ. ಹಂಗಾಗಿ ನಾವು ಉತ್ತರ ಕರ್ನಾಟಕದವರು ದುಡಿಯಕ್ಕೆ ಇಲ್ಲಿ ಬರ್ತಿದೀವಿ. ಸರ್ ಅದು ಅಲ್ಲ, ನಂದು ಒಂದು ಪ್ರಶ್ನೆ, ಇನ್ವೆಸ್ಟ್ಮೆಂಟ್ ಮಾಡೋರು ಎಲ್ಲಾದ್ರೂ ಮಾಡೇ ಮಾಡ್ತಾರ ತಾನೆ, ಅಭಿವೃದ್ಧಿ ಆಗುವಂತ ಕೆಲಸಗಳು ಅವರು ಕೂಡ ಮಾಡಬಹುದು, ಬಟ್ ಸರ್ಕಾರ ಯಾಕೆ ಮುಂದುವರೆಯಲ್ಲ ಅಂತ? ಸರ್, ಇನ್ವೆಸ್ಟ್ಮೆಂಟ್ ಮಾಡಕ್ ಬೇಜಾನ್ ಜನ ಇದ್ದಾರೆ, ಬಟ್ ಅದಕ್ಕೆ ಜಾಗ ಮತ್ತೆ ಅದಕ್ಕೆ ವ್ಯವಸ್ಥೆ ಮಾಡ್ಕೊಡಕ್ಕೆ ಗೌರ್ಮೆಂಟ್ ಮುಂದ್ ಬರ್ಬೇಕು. ಸೊ ಹಂಗಾಗಿ ಇಲ್ಲಿ ಎಲ್ಲ ಹೆಂಗೆ ಅಂದ್ರೆ ಎಲ್ಲ ಇಲ್ಲಿಗೆ ಬರ್ತಾರೆ ಅಂತ ಗೊತ್ತು. ಸೊ ಇಲ್ಲಿ ಎಲ್ಲದಕ್ಕೂ ಅವ್ರು ರೆಡಿ ಇದಾರೆ, ಜಾಗ ಕೊಡ್ತಾರೆ, ನೀರ್ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕೊನೆ ಕಷ್ಟನೂ ಇಲ್ಲ ಅನುಭವಿಸ್ತಾ ಇದಾರೆ. ಅಲ್ಲಿ ಏನು ಕೊಡಕ್ ರೆಡಿ ಇಲ್ಲ. ಅವರು ಜನ ರೆಡಿ ಇದಾರೆ, ಗೌರ್ಮೆಂಟ್ ರೆಡಿ ಇಲ್ಲ. ಅವ್ರು ಮಾತ್ರ ದುಡ್ಡು ಮಾಡ್ಕೊಂತಾರೆ, ಅದಕ್ಕೆ ಕೊಡ್ತಾ ಇಲ್ಲ. ಕರ್ನಾಟಕ ಅಂದ್ರೆ ಸ್ವತಂತ್ರ ಭಾರತದಲ್ಲಿ ನೋಡೋದಾದ್ರೆ ಕರ್ನಾಟಕ ಹಾರ್ಟ್ ಆಫ್ ದಿ ಸಿಟಿ ಅಂತಂದ್ರೆ ಬೆಂಗಳೂರು ಬರಲ್ಲ, ಮಧ್ಯ ಭಾಗದಲ್ಲಿ ಯಾವುದೋ ಬೇರೆ ಡಿಸ್ಟಿಕ್ ಬರುತ್ತೆ. ಆ ಡಿಸ್ಟಿಕ್ ಗಳನ್ನ ಅಭಿವೃದ್ಧಿ ಆಗ್ಲೇ ಮಾಡಬಹುದಾಗಿತ್ತು. ನಮ್ಮ ರೈತರು ಜನರೇ ಯಾಕೆ ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ಇರ್ಲಿಲ್ಲ ಅಂತೇಳಿ. ಸರ್, ಯಾಕೆ ಅರ್ಥ ಮಾಡ್ಕೊಂತಿಲ್ಲ ಅಂದ್ರೆ ಈಗ ಜನರಿಗೆ ನೀವು ಹೆಂಗೆ ಅಂದ್ರೆ ಈಗ ರಾಜಕಾರಣ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. 5 ವರ್ಷ ಏನ್ ಕೆಲಸ ಮಾಡಿವಿ ಲೆಕ್ಕಿಲ್ಲ, ಲಾಸ್ಟ್ 6 ತಿಂಗಳು ಏನ್ ಮಾಡ್ತೀವಲ್ಲ ಅದು ಮಾತ್ರ ತಲೆಗಿರುತ್ತೆ. ಸೊ ನೀವು 6 ತಿಂಗಳಲ್ಲಿ ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ, ಎಲ್ಲಿ ಖರ್ಚು ಮಾಡ್ತೀರಾ, ಅಷ್ಟೇ ಜನರ ತಲೆ ಇರೋದು. ಎಲೆಕ್ಷನ್ ಮುಗೋದು ನಾಳೆ ಚುನಾವಣೆ ಅಂತಂದ್ರೆ ನೆಕ್ಸ್ಟ್ ಡೇ ರಾತ್ರಿ ಇರುತ್ತಲ್ಲ, ಆ ರಾತ್ರಿ ಇಂಪಾರ್ಟೆಂಟ್ ಅಷ್ಟೇ. ಸೊ ಅಲ್ಲೇ ಆನ್ಸರ್ ಇದೆ. ಹಂಗಾಗಿ ನಮ್ ಜನಕ್ಕೆ ಯಾರಿಗೂ ಅದು ಅರ್ಥ ಆಗ್ತಾ ಇಲ್ಲ. ಈಗ ಹೋರಾಟ ಮಾಡಿದ್ರು, ಕೊಪ್ಪಳ ಹತ್ರ ಅದೊಂದು ಫ್ಯಾಕ್ಟ್ರಿ ಕ್ಲೋಸ್ ಮಾಡಿ ಅಂದ್ರು. ಯಾರು ಮಾಡ್ತಾ ಇದಾರೆ ಅಂತ ಸ್ವಾಮಿಗಳೇ ಬಂದು ಅವ್ರ ಕೈ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಗೌರ್ಮೆಂಟ್ ಒಂದು ದಿನ ಒಂದು ಮಾತಾಡ್ಲಿಲ್ಲ. ಹೌದಾ, ಅದೊಂದು ವಿಧಾನಸೌಧದಲ್ಲಿ ಎಲ್ಲ ಹೈಲೈಟ್ ಮಾಡ್ಬೇಕು. ಯಾರು ಮಾಡಿದ್ರು ಏನು ಯೂಸ್ ಇಲ್ಲ ಸರ್. ಯಾಕೆ ಅಂದ್ರೆ ವಿಧಾನಸೌಧದಲ್ಲಿ ನಿಮ್ ಕಡೆ ಇರುವಂತ ರಾಜಕಾರಣಿಗಳು ಬಾಯಿ ಬಿಚ್ಚಲ್ಲ ಅಂತ ಅನ್ಸುತ್ತೆ. ಅವ್ರಿಗೆಲ್ಲ ದುಡ್ಡು ಕೊಟ್ಟು ಬಾಯಿ ಮುಚ್ಚಿರ್ತಾರೆ ಸರ್, ಇನ್ನೇನು ಇಲ್ಲ. ಆಯ್ತಾ, ಅವ್ರಿಗೆ ಏನ್ ಬೇಕೋ ಅದೆಲ್ಲ ಸಿಗ್ತಿರುತ್ತೆ. ಸೊ ಇಲ್ಲಿ ಏನು ಬೇಕಾಗಲ್ಲ. ಸೊ ಹಂಗಾಗಿ ಎಲ್ಲರೂ ಏನ್ ಮಾಡ್ತಾರೆ, ಅಲ್ಲಿ ಸಿಗಲ್ಲ, ಇಲ್ಲಿ ದುಡಿಯಕ್ ಬರ್ತಾರೆ. ಇಲ್ಲಿ ಕಷ್ಟಪಡ್ತಾರೆ, ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ಇನ್ನೇನು ದುಡಿಯಕ್ಕಾಗಲ್ಲ, ಮತ್ತೆ ತಿರ್ಗಾ ಇಲ್ಲಿಗೆ ಬರ್ತಾರೆ. ಇದೇ ಸರ್ಕಲ್ ನಡೀತಾ ಇದೆ. ಸರ್ಕಾರ ಡಿ ಕೆ ಶಿವಕುಮಾರ್ ಅವ್ರು ಹೇಳೋದು, ನಾನು ರೈತರ ಪರವಾಗಿದ್ದೀನಿ, ಜನರ ಪರವಾಗಿದ್ದೀನಿ ಅಂತ ಧ್ವನಿ ಎತ್ತುವಂತ ಕೆಲಸ ಈ ಹಿಂದೆಲ್ಲೂ ಕೂಡ ಹೇಳ್ಕೊಂಡೇ ಬಂದು. ಈಗ ರೈತರು ನಾವು ಕೊಡಲ್ಲ ಅಂತ ಕೂತ್ಕೊಂಡ್ರು ಕೂಡ ಬಲವಂತವಾಗಿ ಕಿತ್ಕೊಳ್ಳುವಂತ ಕೆಲಸ ಆಗ್ತಿದೆಯಲ್ಲ ಸರ್. ರೈತರು ಒಂದ್ಸರಿ ನಿಂತ್ರೆ ಯಾರು ಏನು ಮಾಡೋಕ್ಕಾಗಲ್ಲ. ಬಟ್ ಒಬ್ರು ಹೆಂಗೆ ಅಂದ್ರೆ ಈಗ ಆಲ್ರೆಡಿ ಒಬ್ರಿಗೆ ಯಾರಿಗೂ ದುಡ್ಡು ಹಂಚಿದ್ದಾರೆ. ಸೊ ಅದು ಒಂಥರ ಹೆಂಗಾಗುತ್ತೆ ಅಂದ್ರೆ ರೈತರಿಗೆ ಸ್ವಲ್ಪ ಅದು ಆಸೆ ಹುಟ್ಟುತ್ತೆ. ಕೆಲವೊಬ್ರಿಗೆ ಅವ್ರ ಸ್ವಾಭಿಮಾನ ಇದ್ರೆ ಕೊಡಲ್ಲ, ಅದನ್ನ ಯೂಸ್ ಮಾಡ್ಕೋಲ್ಲ. ಇಲ್ಲಿ ಸರ್ಕಾರ ಅಂತೆಲ್ಲ, 200 ಕೋಟಿ ಕೊಟ್ಟರು ಇಲ್ಲಿ ಯಾವ ಸರ್ಕಾರ ಬಂದ್ರು ಅಷ್ಟೇ ದುಡ್ಡು. ಆಯ್ತಾ, ದುಡ್ಡು ಒಂದು ಇಂಪಾರ್ಟೆಂಟ್. ನೀವು ಗೌರ್ಮೆಂಟ್ ಯಾವ್ದು ಕಾಂಗ್ರೆಸ್, ಬಿಜೆಪಿ, ಡಿ ಕೆ ಶಿವಕುಮಾರ್ ಯಾರನ್ನಾರ ತಗೊಳ್ಳಿ, ಆಯ್ತಾ, ಅವ್ರಿಗೆ ಏನ್ ಆಗ್ಬೇಕು, ಕೆಲಸ ಆಗ್ಬೇಕು, ಜನರು ಅದನ್ನ ತಲೆಗೆ ಇಟ್ಕೊಳಲ್ಲ. ನಮಗೆ ದುಡ್ಡು ಕೊಡಿ, ಮುಗೀತು. ಸರ್, ನನ್ನ ಕಡೆಯಿಂದ 2 ಪ್ರಶ್ನೆ. ಉತ್ತರ ಕರ್ನಾಟಕಕ್ಕೆ ಯಾವ್ದೋ ಒಂದು ಟೌನ್ಶಿಪ್ ಬರ್ಬೇಕಂತಂದ್ರೆ ಯಾವ ಜಿಲ್ಲೆಗೆ ಬರ್ಬೇಕು, ಜೊತೆಗೆ ಬಿಡದಿ ಕ್ಷೇತ್ರ ಮುಂದಿನ ದಿನಗಳಲ್ಲಿ ಏನಾಗುತ್ತೆ? ಸರ್, ಬಿಡದಿ ಕ್ಷೇತ್ರ ಮುಂದಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಜನರು ಸ್ಟ್ರಾಂಗ್ ಆಗಿದ್ರೆ ಈಗ ಅವ್ರಿಗೆ ಏನ್ ಭೂಮಿ ಇದೆ ಅದೇ ಉಳ್ಕೊಳುತ್ತೆ. ಕುಮಾರಸ್ವಾಮಿಗಳು ಅದೇನೋ ಒಂದು ಲೆಕ್ಕ ಹೇಳಿದ್ರು, ಅದ್ರ ಪ್ರಕಾರ ಅವ್ರಿಗೆ ಲಾಭ ಬೇಕು ಅಂದ್ರೆ ಅದೇ ತರ ಉಳಿಸ್ಕೋಬೇಕು. ಹೌದಾ, ಈಗೇನೋ ಒಂದ್ ಸ್ವಲ್ಪ ಕೋಟಿಗೆ ಆಸೆ ಬಿಟ್ಟು ದುಡ್ಡು ಕೊಟ್ರೆ ನಡೆಯಲ್ಲ. ಇನ್ನೊಂದು ನಮ್ಮ ಕಡೆ ಎಲ್ಲಿ ಬರಬೇಕು ಅನ್ನೋದು ಅದನ್ನ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಕೆಲವೊಂದ್ ಕಡೆ ಕೆಲವು ಫ್ಯಾಕ್ಟ್ರಿಗಳಿದೆ, ಜಿಂದಾಲ್ ಅಂತೆಲ್ಲ. ಕೊಪ್ಪಳಿಂದ ಆ ಕಡೆ ಎಲ್ಲಾದ್ರೂ ಬರ್ಲಿ, ಯಾದಗಿರಿ, ಗುಲ್ಬರ್ಗ ಆ ಕಡೆ ಬಂದ್ರೆ ಇನ್ನೂ ಯೂಸ್ ಆಗುತ್ತೆ. ನಮ್ಗೆ ಆ ಕಡೆ ಬಾರ್ಡರ್ಗಳು ಹತ್ರ ಮಹಾರಾಷ್ಟ್ರದೆಲ್ಲ. ಸೊ ಎಲ್ರಿಗೂ ಈಸಿ ಆಗುತ್ತೆ. ಆ ತರ ಅನುಕೂಲ ಮಾಡ್ಬೇಕಷ್ಟೇ. ನಮ್ ಕಡೆ ಅಂದ್ರೆ ರಾಯಚೂರು, ಬೀದರು ಈ ಕಡೆ ಮಾಡ್ಬೇಕು. ಯಾಕಂದ್ರೆ ಅದು ಬಿಸಿಲು ನಾಡಾಗಿರೋದ್ರಿಂದ ಅಲ್ಲಿನ ಜನಗಳಿಗೆ ಕೆಲಸ ಕಾರ್ಯಗಳು ಕಡಿಮೆ ಇರುತ್ತೆ ಕಂಪೇರ್ ಮಾಡಿದ್ರೆ ದಕ್ಷಿಣ ಕರ್ನಾಟಕಕ್ಕೆ. ಅದೇ ಕಾರಣದಿಂದ ಇಟ್ಕೊಂಡು ಆ ಕಡೆ ಮಾಡಿದ್ರೆ ಅಲ್ಲಿ ಇರ್ತಕ್ಕಂಥ ಜನರಿಗೆ ಒಳ್ಳೆ ಉದ್ಯೋಗಾವಕಾಶಗಳು ಸಿಗುತ್ತೆ. ಮತ್ತೆ ಅಲ್ಲಿಂದ ಇಲ್ಲಿಗೆ ಬೆಂಗಳೂರಿಗೆ ಬರುವಷ್ಟು ಅಂತ ಅವಶ್ಯಕತೆ ಕಡಿಮೆ ಆಗುತ್ತೆ. ಮತ್ತೆ ಅವ್ರಿಗೆ ಅಲ್ಲ ಪೇರೆಂಟ್ಸ್ಗೆ ಜೊತೆಗೆ ಇದ್ದು ಕೆಲಸ ಮಾಡ್ತಿದೀವಿ ಅನ್ನೋ ಒಂದು ಸಮಾಧಾನನೂ ಇರುತ್ತೆ. ಈ ಕಡೆ ಬಂದ್ಬಿಟ್ಟು ಇಲ್ಲ ಯಾವ ಕೆಲಸ ಮಾಡ್ತಾರಂತನೂ ಗೊತ್ತಿರಲ್ಲ. ಬೆಂಗಳೂರಿಗೆ ಬರ್ತೀವಿ ಅಂತ ಬರ್ತಾರೆ, ಅಲ್ಲಿ ಕಸ ಅಂತಾರೋ ಅವ್ರೇನ್ ಮ್ಯಾನೇಜರ್ ಆಗಿರ್ತಾರೋ ಏನಂತನೂ ಅವ್ರಿಗೆ ಗೊತ್ತಿರಲ್ಲ. ಅಲ್ಲೇ ಆದ್ರೆ ಅವ್ರ ಕಣ್ ಮುಂದೆ ಅವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬಹುದು, ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬಹುದು. ಅಲ್ಲಿ ಕೊಡೋ ಸ್ಯಾಲ್ರಿ ಕೂಡ ಅವ್ರಿಗೆ ಕಂಫರ್ಟಬಲ್ ಆಗಿರುತ್ತೆ. ಇಲ್ಲಿಗೆ ಬಂದು ಇಲ್ಲಿ ಬಾಡಿಗೆ ಮನೆ ತಗೊಂಡ್ಬಿಟ್ಟು ಬಾಡಿಗೆ ಕಟ್ಕೊಂತ ಇವರು ಜೀವನ ಮಾಡ್ಕೊಂಡು ಏನೋ ಉಳ್ಸಕ್ಕಾಗಲ್ಲ. ಹೋಗ್ಬೇಕಾದ್ರೆ ಮತ್ತು ಅದ್ರದಕ್ಕಿಂತ ಜಾಸ್ತಿನೇ ಸಾಲ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ಬೇಕಾಗುತ್ತೆ. ಅದರಿಂದ ನಮ್ ಕಡೆಗೆ ಫ್ಯಾಕ್ಟ್ರಿಗಳು ಬಂದ್ರೆ ಇನ್ನ ಚೆನ್ನಾಗಿರುತ್ತೆ. ಆ ಕಡೆ ಬಾಗಲಕೋಟೆ, ರಾಯಚೂರು, ಬೀದರು, ಕಲಬುರ್ಗಿ ಈ ಕಡೆಗಿನ ಆ ಕಡೆ ಬೇಕಾಗಿತ್ತ ಅಂತ ನೀವು ನೋಡಿರ್ತೀರಾ, ರೈತರು ನೋಡ್ತಾ ಇರ್ತೀರಾ, ಬಿಡದಿ ಬೇಕಾಗಿತ್ತ? ಇವಾಗಿನ ಮಳೆ ಬೆಳೆ ಎಲ್ಲ ನೋಡ್ಕೊಂಡ್ರೆ ಬಿಡದಿ ಬೇಕಿತ್ತು ಎಲ್ಲೋ ಒಂದ್ ಕಡೆ.
ಮಳೆ ಬೆಳೆ ಚೆನ್ನಾಗಾದ್ರೆ ಇನ್ನು ಬೆಳೀತಾ ಹೋಗ್ತಾ ಇದೆ, ಟ್ರಾಫಿಕ್ ಜಾಸ್ತಿ ಆಗುತ್ತೆ, ಜನಸಂಖ್ಯೆ ಜಾಸ್ತಿ ಆಗ್ತದೆ. 6 ಕೋಟಿ ಇದ್ರಲ್ಲಿ ನಮ್ಮ ಮೂಲ ಕನ್ನಡಿಗರ ತೀರಾ ಕಡಿಮೆ ಬೇಕಾಗಿತ್ತು ಅನ್ನೋದು ಬೇಕಾಗಿತ್ತು ಅನ್ನೋದಕ್ಕಿಂತ ಇವಾಗಿನ ಜನರೇಷನ್ಗೆ ಬೇಕಿತ್ತು. ಯಾಕಂದ್ರೆ ಇವಾಗ ಮಳೆ ಬೆಳೆ ಎಲ್ಲ ಕಡಿಮೆ ಇರೋದ್ರಿಂದ ಜನರಿಗೆ ಮಳೆಗೆ ನೆಲಕ್ಕೆ ಹಾಕಿದ್ನ ತಗೊಳಕ್ ಆಗ್ತಿಲ್ವಲ್ಲ, ಎಷ್ಟು ಹಾಕಿರ್ತಾರೋ ಅದಕ್ಕಿಂತ ಡಬಲ್ ಆಗಿನೇ ಸಾಲ ಮಾಡ್ಬಿಟ್ಟು ಅವ್ರ ಜೀವನ ನಡೆಸ್ತಿರೋದ್ರಿಂದ ಈ ಸಿಚುವೇಶನ್ ಅಲ್ಲಿ ಬೇಕಿತ್ತು ಅಂತ ಕೂತಿದ್ದಾರೆ. 200 ಕೋಟಿ ಕೊಟ್ಟರು ನಾವು ಕೊಡಲ್ಲ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಆಗ್ಬೋದು, ಬಟ್ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಯಾರ ಗತಿ ಏನ್ ದಿಕ್ಕು ಏನು ಅದಕ್ ಆ ಥಿಂಕಿಂಗ್ ಅಲ್ಲಿ ಯೋಚನೆ ಮಾಡಿದ್ರೆ ಅವರು ರೈತರು ಮಾಡ್ತಿರೋದು ಒಳ್ಳೆ ಆಪ್ಷನ್. ಯಾಕಂದ್ರೆ ನೆಕ್ಸ್ಟ್ ಇಲ್ಲಿ ಏನು IT BT ಕಂಪ್ನಿಗಳು ಎಲ್ಲ ಹೋಗ್ತವೆ, ನೆಕ್ಸ್ಟ್ ಎಲ್ಲ ಫಾರ್ಮಿಂಗ್ ಮಾಡ್ಬೇಕಾಗುತ್ತೆ ಎಲ್ರು. ನಾವೆಲ್ಲರೂ ಫಾರ್ಮರ್ ಮಕ್ಕಳಾಗಿರೋದ್ರಿಂದ ಫಾರ್ಮಿಂಗ್ ಗೆ ಒಲವು ತೋರಿಸ್ಬೇಕು. ಈಗ ನಮ್ಮೂರ್ ಕಡೆಗಳೆಲ್ಲ ಬಂದಿದೆ ಕಂಪ್ನಿಗಳಿಗೆ ಹೊಲ ಅಂದ್ರೆ ಗದ್ದೆಗೆಲ್ಲ ಹೊಲಗಳೆಲ್ಲ ಕೊಡ್ಬೇಕು ಅಂತೇಳಿ. ಆಲ್ಮೋಸ್ಟ್ ಆಲ್ ರೈತರು ಏನ್ ಮಾಡ್ತಾರೆ, ನಾವ್ ಹೆಂಗಿದ್ರು ಚಿಂತೆಲ್ಲ ನಮ್ಮ ಮಕ್ಕಳನ್ನ ಓದಿಸ್ಬಿಟ್ಟು ಬೆಂಗಳೂರಿಗೆ ಕಳ್ಸಿಬಿಡೋಣ, ಹೊಲಗಳನ್ನೆಲ್ಲ ಇಲ್ಲಿ ಕೊಟ್ಬಿಟ್ಟು ಅವ್ರ ಹೆಂಗೋ ದುಡ್ಡು ಕೊಡ್ತಾರಲ್ವಾ ಮಂತ್ಲಿ ಅದ್ರಲ್ಲಿ ನಾವು ಜೀವನ ಮಾಡೋಣ ಅಂತೇಳಿ. ಅದೇ ಇನ್ನಷ್ಟು ರೈತರು ಏನ್ ಮಾಡ್ತಾರೆ, ಇಲ್ಲ ನಮ್ಮ ಮುತ್ತಾತನ ಕಾಲದಿಂದ ಬಂದಿರೋದು ನಮ್ಮ ಮಕ್ಕಳು ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಲಿ ಅಂತ ಇರ್ತಾರೆ. ಆದ್ರೆ ಈಗಿನ ಜನರೇಷನ್ ಮಕ್ಕಳನ್ನ ನೀವೇ ನೋಡಿದಿರಲ್ಲ, ಹೊಲದಲ್ಲಿ ಕೆಲಸ ಮಾಡಕ್ ಆಗಲ್ಲ, ಡೈರೆಕ್ಟ್ ಆಗಿ ಜಾಬ್ಗೆ ಹೋಗ್ಬೇಕು, ನಾನು ಓದ್ಬೇಕು, ಈ ತರ ಎಲ್ಲ ಬರೋದ್ರಿಂದ ಈಗ IT BT ಕಂಪ್ನಿಗಳೆಲ್ಲ ಮುಚ್ಚೋಗ್ತಿದ್ದೇವೆ. ಇವಾಗ ಕೊರೋನಾ ಬಂದಿತ್ತಲ್ವಾ, ಆ ಟೈಮಲ್ಲೆಲ್ಲ ಹೊಲಗಳಿಗೆ ಹೋಗ್ಬೇಕಾಗಿತ್ತು ನಾವೆಲ್ಲರೂ. ಅದೇ ರೀತಿ ಆ ಕಾನ್ಸೆಪ್ಟ್ ಇಂದ ಯೋಚನೆ ಮಾಡಿದ್ರೆ ರೈತರು ಹೊಲಗಳನ್ನ ಕೊಡದೇ ಇರೋದೇ ಬೆಟರ್. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಎಲ್ಲ ಫಾರ್ಮಿಂಗ್ ಗೆ ಜಾಸ್ತಿ ಪ್ರಿಪರೇಷನ್ ಬರೋದಾದ್ರೆ ಯಾವ ಡಿಸ್ಟ್ರಿಕ್ಟ್ ಅಂತ ಮೇನ್ ಆಗೋದು? ರಾಯಚೂರು ಕೊಡ್ಬೇಕು. ಬೆಂಗಳೂರಿನ ಬಿಡದಿ ಪಕ್ಕದಲ್ಲೇ ಹೆಚ್ಚು ಕಡಿಮೆ 9 ಗ್ರಾಮಗಳನ್ನ ನೆಲಸಮ ಮಾಡಿಕೊಂಡು ಅಲ್ಲಿನ ರೈತರನ್ನ ಆಚೆಗೋಡಿಸಿ ಅಲ್ಲಿನ ಕೃಷಿ ಭೂಮಿಯನ್ನ ಹಾಳು ಮಾಡಿ ಇವರು ಟೌನ್ಶಿಪ್ ಮಾಡ್ಬೇಕೆನ್ನುವಂಥದ್ದು ಸರ್ಕಾರದ ಕನಸು. ಈ ಕನಸಿನ ತಕ್ಕಾಗೆ ಬೆಂಗಳೂರು ಜನತೆಯನ್ನ ಪ್ರಶ್ನೆ ಮಾಡ್ತಾ ಹೋದ್ರೆ ಪ್ರತಿಯೊಬ್ಬರ ಬಾಯಲ್ಲೂ ಒಂದೇ ಉತ್ತರ ಬರ್ತಾ ಇರುವಂಥದ್ದು. ಜೊತೆಗೆ ಉತ್ತರ ಕರ್ನಾಟಕ ಜನರನ್ನು ಕೂಡ ಒಂದಷ್ಟು ಜನ ಮಾತಾಡ್ದೆ ಅವರು ನಮ್ಮ ಜಿಲ್ಲೆಗಳಿಗೆ ಬರ್ಲಿ ಬಿಡಿ ಸ್ವಾಮಿ, ನಾವು ಕೊಡ್ತೀವಿ ಜಮೀನು ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಅವರು ಸರ್ಕಾರಕ್ಕೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಜೊತೆಗೆ ಬೆಂಗಳೂರಿನ ನಾಗರಿಕರು ಕೂಡ ಒಂದೇ ಮಾತನ್ನ ಹೇಳ್ತಾ ಇರುವಂಥದ್ದು, ನಮ್ಮ ಜೀವನ ಹೆಂಗೋ ಹಾಳಾಗಿ ಹೋಗಿದೆ. ಬಿಡದಿಯಲ್ಲಿ ರೈತರಿದ್ದಾರೆ, ಕೃಷಿ ಭೂಮಿ ಇದೆ, ಅಡಿಕೆ ಬೆಳೀತಾರೆ, ರಾಗಿ ಬೆಳೀತಾರೆ, ತೆಂಗು ಬೆಳೀತಾರೆ, ಜೊತೆಗೆ ರೇಷ್ಮೆ ಹುಳ ಸಾಕಣೆ ಆಗ್ತಾ ಇದೆ. ಆ ರೈತರ ಜೀವನನ ಹಾಳು ಮಾಡಿಕೊಂಡು ಇವರು ಸರ್ಕಾರ ಇನ್ನೂ ಅದೆಷ್ಟು ಕನಸನ್ನು ಕಟ್ಕೊಂಡಿದೆಯೋ ಎನ್ನುವಂಥ ನಿಟ್ಟಿನಲ್ಲಿ ಪ್ರಶ್ನೆಯನ್ನು ಆಗ್ತಾ ಇರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಬಿಡದಿ ಆ ಒಂದು ಜಾಗದಲ್ಲಿ ಟೌನ್ಶಿಪ್ ಮಾಡೋದು ಬೇಡ ಎನ್ನುವಂಥ ಮಾತನ್ನು ಹೇಳ್ತಾರೆ ಹೊರತು ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಜನ, ಉತ್ತರ ಕರ್ನಾಟಕ ಜನ ಒಬ್ಬರು ಕೂಡ ಉತ್ತರವನ್ನು ಸರ್ಕಾರದ ಪರವಾಗಿ ಕೊಡ್ತಾ ಇಲ್ಲ. ಇದರ ಜೊತೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲೋ ಖಾಲಿ ಇರುವಂಥ ಜಾಗಗಳಲ್ಲಿ ಅಭಿವೃದ್ಧಿ ಆಗದಿರುವಂಥ ಜಿಲ್ಲೆಗಳನ್ನೇ ಮಾಡಲಿ ಎನ್ನುವಂಥ ನಿಟ್ಟಿನಲ್ಲೂ ಕೂಡ ಆಕ್ಷೇಪಣೆ ಜೊತೆಗೆ ಆಗ್ರಹವನ್ನು ಕೂಡ ಉತ್ತರ ಕರ್ನಾಟಕ ಭಾಗದ ಜನರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸ ನಮ್ಮ ನಾಡಿನ ಬೆಂಗಳೂರಿನ ಜನ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಸರ್ಕಾರಕ್ಕೆ ಇದು ಏನೋ ಗಮನಕ್ಕೆ ಬಂದರೆ ಅಲ್ಲಿನ ಪ್ರಾಜೆಕ್ಟನ್ನು ಉತ್ತರ ಕರ್ನಾಟಕ ತೆಗೆದುಕೊಂಡು ಹೋಗ್ತಾರಾ ಅಥವಾ ಮೊಂಡತನಕ್ಕೆ ಬಿದ್ದಿರುವಂಥ ಸರ್ಕಾರ ಬಿಡದಿಯಲ್ಲೇ ಟೌನ್ಶಿಪ್ಪನ್ನು ಮುಂದುವರಿಸ್ತಾರ ಕಾದು ನೋಡಬೇಕಾಗಿದೆ.